ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಹಿಟ್ ದ ಥರ್ಡ್ ಕೇಸ್ ಎಂಬ ತೆಲುಗು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಆಕ್ಚುಲಿ ಈ ವರ್ಷ ತುಂಬಾನೇ ಒಳ್ಳೊಳ್ಳೆ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಮೂವೀಸ್ ಗಳು ರಿಲೀಸ್ ಆಗ್ತಿವೆ. ಆ ಮೂವೀಸ್ ಗಳ ಲಿಸ್ಟ್ ಗೆ ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರುವ ಹಿಟ್ ದ ಥರ್ಡ್ ಕೇಸ್ ಕೂಡ ಸೇರುತ್ತೆ ಅಂದ್ರೆ ತಪ್ಪಾಗೋದಿಲ್ಲ. ಇನ್ನು ಈ ಹಿಟ್ ಫ್ರಾಂಚೈಸಿಯಲ್ಲಿ ಈಗಾಗಲೇ 2 ಪಾರ್ಟ್ ಗಳು ರಿಲೀಸ್ ಆಗಿದ್ದು, ಈಗಾಗಲೇ ನಾನು ಆ ಮೂವೀಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿ ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಿಟ್ ಪಾರ್ಟ್ 1 ಹಾಗೂ ಪಾರ್ಟ್ 2 ನ ಲಿಂಕ್ ಗಳನ್ನ ಕೊಟ್ಟಿರ್ತೀನಿ. ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ವಿಡಿಯೋಸ್ ಗಳನ್ನ ಇಷ್ಟಪಡೋರಾದ್ರೆ ಮಿಸ್ ಮಾಡದೆ ಆ ವಿಡಿಯೋಸ್ ಗಳನ್ನ ನೋಡಿ ಅಂತ ರೆಫರ್ ಮಾಡ್ತೀನಿ. ಇನ್ನು ಹಿಟ್ ಪಾರ್ಟ್ 1 ಹಾಗೂ ಪಾರ್ಟ್ 2 ಅನ್ನ ನೋಡಿಲ್ಲ ಅಂದ್ರೂ ಕೂಡ ಈ ವಿಡಿಯೋವನ್ನ ಆರಾಮಾಗಿ ನೀವು ನೋಡಬಹುದು. ಯಾಕಂದ್ರೆ ಪಾರ್ಟ್ 1 ಹಾಗೂ ಪಾರ್ಟ್ 2 ನ ಕ್ಯಾರೆಕ್ಟರ್ ಗಳು ಅಲ್ಲಲ್ಲಿ ಕಂಟಿನ್ಯೂ ಆಗುತ್ತೆ. ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಮಾತ್ರನೇ ಒಂದು ಮೇಜರ್ ಲಿಂಕ್ ಇದೆ, ಅದನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಸೀರಿಯಲ್ ಸೈಕೋ ಕಿಲ್ಲರ್ ವಿಕ್ಟಿಮ್ ಗಳನ್ನ ಮರಕ್ಕೆ ಉಲ್ಟಾ ನೇತಾಕಿ ಅವರ ಕತ್ತನ್ನ ಹಾಗೂ ದೇಹದ ಇತರೆ ಭಾಗಗಳನ್ನ ತುಂಬಾನೇ ಬ್ರೂಟಲ್ ಆಗಿ ಕುಯ್ತಿರ್ತಾನೆ. ನಂತರ ತಾನು ರೆಕಾರ್ಡ್ ಮಾಡಿಕೊಂಡಿದ್ದ ಆ ವಿಡಿಯೋವನ್ನ ಪಬ್ಲಿಷ್ ಮಾಡ್ತಿರ್ತಾನೆ. ಈ ಸೀರಿಯಲ್ ಕಿಲ್ಲರ್ ನ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿದ ಚಿತ್ರದ ಹೀರೋ ಅರ್ಜುನ್ ಸರ್ಕಾರ್ ಅಲಿಯಾಸ್ ನಾನಿಗೆ ಶಾಕ್ ಮೇಲೆ ಶಾಕ್ ಕೊಡುವಂತ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಮೊದಲಿಗೆ ಈತ ಒಬ್ಬ ಸೀರಿಯಲ್ ಕಿಲ್ಲರ್ ಅನ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಅರ್ಜುನ್ ಸರ್ಕಾರ್ಗೆ ಆತ ಎಕ್ಸ್ಪೆಕ್ಟ್ ಮಾಡಿರದ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಷ್ಟಕ್ಕೂ ಈ ರೀತಿ ಬ್ರೂಟಲ್ ಆಗಿ ಕೊಲೆ ಮಾಡ್ತಿರುವ ಆ ಸೀರಿಯಲ್ ಸೈಕೋ ಕಿಲ್ಲರ್ ಯಾರು? ಚಿತ್ರದ ಹೀರೋ ಅರ್ಜುನ್ ಸರ್ಕಾರ್ಗೆ ಆ ಕಿಲ್ಲರ್ ನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಯ್ತಾ? ಹಾಗೂ ಮೂವಿ ನೋಡ್ತಾ ಹೋದ ಹಾಗೆ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳಾದ್ರು ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಧನ್ಯ ಎಂಬ ಒಬ್ಬಳು ಲೇಡಿ ಆಫೀಸರ್ಗೆ ಬಾಸ್ ಬ್ರೇವರಿ ಅವಾರ್ಡ್ ಅನ್ನ ಕೊಡ್ತಿರೋದನ್ನ ನೋಡ್ತೀವಿ. ಈ ಅವಾರ್ಡ್ ನ ವಿಶೇಷತೆ ಏನಂದ್ರೆ, ಈ ಹಿಂದೆ 1984ರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ಗೆ ಸಿಕ್ಕಿದ್ದನ್ನ ಬಿಟ್ರೆ ಈಗ ಆಫೀಸರ್ ಧನ್ಯಗೆ ಮಾತ್ರನೇ ಈ ಅವಾರ್ಡ್ ಸಿಗ್ತಿರುತ್ತೆ. ಮತ್ತೊಂದು ಕಡೆ ಚಿತ್ರದ ಹೀರೋ ಆಗಿರುವ ಎಸಿಪಿ ಅರ್ಜುನ್ ಸರ್ಕಾರ್ನನ್ನ ಇತರೆ ಪೊಲೀಸರು ಕೋರ್ಟ್ಗೆ ಕರೆದುಕೊಂಡು ಬಂದು ಹಾಜರುಪಡಿಸ್ತಾರೆ. ಎರಡೂ ಕಡೆಯ ಹಿಯರಿಂಗ್ ಕೇಳಿದ ಜಡ್ಜ್ ಅರ್ಜುನ್ ಸರ್ಕಾರ್ನನ್ನ ಕೆಲವು ದಿನಗಳವರೆಗೆ ಕಸ್ಟಡಿಗೆ ಕೊಡ್ತಾರೆ. ಹೀಗೆ ಅರ್ಜುನ್ ಜೈಲಿಗೆ ಬರ್ತಿದ್ದ ಹಾಗೆ ಅವನನ್ನ ಸಾಯಿಸಬೇಕು ಅಂತ ಅಲ್ಲಿದ್ದ ಇತರೆ ಕೈದಿಗಳು ಪ್ರಯತ್ನ ಪಡುತ್ತಿರುವಾಗ ಅಲ್ಲಿಗೆ ಬಂದ ಒಬ್ಬ ಕೈದಿ ಅರ್ಜುನ್ ಅನ್ನ ಕಾಪಾಡಿ ತನ್ನ ಸೆಲ್ಗೆ ಕರೆದುಕೊಂಡು ಹೋಗ್ತಾನೆ. ಆತ ಅರ್ಜುನ್ಗೆ ಇಲ್ಲಿರುವ ಕೈದಿಗಳು ನಿನ್ನನ್ನ ಯಾಕೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ ಅಂತ ಗೊತ್ತಾಯ್ತಾ? ಯಾಕಂದ್ರೆ ಈ ಸೆಲ್ ನಲ್ಲಿರುವ 90% ಕೈದಿಗಳನ್ನ ನೀನೆ ಈ ಹಿಂದೆ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿಕೊಟ್ಟಿದ್ಯಾ. ಅವರಿಗೆ ಒಂದೇ ಒಂದು ಚಾನ್ಸ್ ಸಿಕ್ಕರೆ ನಿನ್ನನ್ನ ಇಲ್ಲೇ ಮುಗಿಸಿ ಬಿಡ್ತಾರೆ. ಈ ಜೈಲಿನಲ್ಲಿ ನೀನು ಬದುಕಬೇಕು ಅಂದ್ರೆ ನಿನ್ನ ಬಳಿ ಯಾವ್ದಾದ್ರು ವೆಪನ್ ಇರಬೇಕು, ತಗೋ ಈ ಚಾಕುವನ್ನ ಅಂತ ಕೊಡ್ತಾನೆ. ಮುಂದುವರೆದು, ಹೌದು ನೀನೊಬ್ಬ ಹಾನೆಸ್ಟ್ ಪೊಲೀಸ್ ಆಫೀಸರ್ ಅಂತ ಕೇಳಿದ್ನಲ್ಲ, ಅಷ್ಟಕ್ಕೂ ನೀನ್ ಯಾಕೆ ಅರೆಸ್ಟ್ ಆಗಿ ಜೈಲಿಗೆ ಬಂದಿದ್ಯಾ ಅಂತ ಕೇಳಿದಾಗ ಅರ್ಜುನ್ ಸರ್ಕಾರ್ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಒಂದು ದಿನ ಅರ್ಜುನ್ ಒಂದು ದಟ್ಟ ಕಾಡಿನ ಒಳಗಡೆ ಹೋಗಿ ತಾನು ಸಾಕಿದ್ದ ಹದ್ದಿಗೆ ಮಾಂಸವನ್ನ ಹಾಕ್ತಾನೆ. ಆ ಹದ್ದು ಅರ್ಜುನ್ ಎಲ್ಲಿಗೆ ಹೋದ್ರೂ ಕೂಡ ಅವನ ಕಾರನ್ನ ಫಾಲೋ ಮಾಡ್ತಾ ಬರ್ತಿರುತ್ತೆ. ನಂತರ ಕಾಡಿನ ಒಳಗಡೆ ಹೋಗಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಆನ್ ಮಾಡಿಟ್ಟು ಒಬ್ಬ ವ್ಯಕ್ತಿಯನ್ನ ಮರಕ್ಕೆ ಉಲ್ಟಾ ನೇತಾಕಿ ಅವನ ಕತ್ತನ್ನ ಕುಯ್ದು ತುಂಬಾನೇ ಭೀಕರವಾಗಿ ಸಾಯಿಸಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಅರ್ಜುನ್ ಸರ್ಕಾರ್ ತನ್ನ ಟ್ರಾನ್ಸ್ಫರ್ ಲೆಟರ್ ಅನ್ನ ತೆಗೆದುಕೊಂಡು ವಿಶಾಖಪಟ್ಟಣಂನ ಹಿಟ್ ಡಿಪಾರ್ಟ್ಮೆಂಟ್ ಗೆ ಬರ್ತಾನೆ. ಸ್ನೇಹಿತರೆ, ಈ ಹಿಟ್ ಡಿಪಾರ್ಟ್ಮೆಂಟ್ ನ ಕೆಲಸ ಏನು ಅಂತ ಪಾರ್ಟ್ 1 ಹಾಗೂ ಪಾರ್ಟ್ 2 ನೋಡಿದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಹೋಮಿಸೈಡ್ ಇಂಟರ್ವೆನ್ಷನ್ ಟೀಮ್ ಏನಿದೆ ಇದು ಪೊಲೀಸರ ಒಂದು ಸ್ಪೆಷಲ್ ಬ್ರಾಂಚ್ ಆಗಿರುತ್ತೆ. ಕಮಿಷನರ್ ಅರ್ಜುನ್ ಅನ್ನ ಕರೆದುಕೊಂಡು ಹೋಗಿ ಹಿಟ್ ಡಿಪಾರ್ಟ್ಮೆಂಟ್ ನ ಎಲ್ಲ ಸ್ಟಾಫ್ ಗಳಿಗೆ ಪರಿಚಯ ಮಾಡಿಸಿಕೊಡ್ತಾನೆ. ಸ್ನೇಹಿತರೆ, ಈ ಅರ್ಜುನ್ ಸರ್ಕಾರ್ ಒಂದು ರೀತಿ ವಿಚಿತ್ರ ಕ್ಯಾರೆಕ್ಟರ್ ನ ವ್ಯಕ್ತಿಯಾಗಿರ್ತಾನೆ. ಜೊತೆಗೆ ಶಾರ್ಟ್ ಟೆಂಪರ್ ಹಾಗೂ ಬಿಪಿ ಪ್ರಾಬ್ಲಮ್ ಕೂಡ ಇರುತ್ತೆ. ಕಮಿಷನರ್ ಅರ್ಜುನ್ ಜೊತೆ ಕೆಲಸ ಮಾಡೋದಕ್ಕೆ ವರ್ಷ ಹಾಗೂ ದಿವಾಕರ್ ಎಂಬ ಸಬ್ ಇನ್ಸ್ಪೆಕ್ಟರ್ ಗಳನ್ನ ಅಸೈನ್ ಮಾಡ್ತಾರೆ. ಅಷ್ಟರಲ್ಲೇ ಕ್ಯಾಬಿನ್ ಗೆ ಬಂದ ಕಾನ್ಸ್ಟೇಬಲ್ ಒಂದು ಕೊಲೆಯ ಇನ್ಫಾರ್ಮೇಶನ್ ಕೊಡ್ತಾನೆ. ತಕ್ಷಣವೇ ಅರ್ಜುನ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಕ್ರೈಮ್ ಸ್ಪಾಟ್ ಗೆ ಹೋಗ್ತಾನೆ. ನೋಡಿದ್ರೆ ಆ ಕ್ರೈಮ್ ಸ್ಪಾಟ್ ಬೇರೆ ಯಾವುದೂ ಅಲ್ಲ, ಅರ್ಜುನ್ ಸ್ವಲ್ಪ ಸಮಯದ ಮುಂಚೆ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದ್ದ ಅಲ್ಪ ಅದೇ ಜಾಗಕ್ಕೇನೆ ಬಂದಿರ್ತಾರೆ. ಅಲ್ಲಿ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಹಾಗೂ ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಯಾವುದೇ ಎವಿಡೆನ್ಸ್ ಗಳು ಸಿಗೋದಿಲ್ಲ. ಯಾಕಂದ್ರೆ ಅರ್ಜುನ್ ಅಷ್ಟೊಂದು ಪರ್ಫೆಕ್ಟ್ ಆಗಿ ಕೊಲೆಯನ್ನ ಮಾಡಿ ಎಲ್ಲ ಎವಿಡೆನ್ಸ್ ಗಳನ್ನ ಎರೇಸ್ ಮಾಡಿರ್ತಾನೆ. ಅಟ್ಲೀಸ್ಟ್ ತನ್ನ ಕಾರಿನ ಟೈರ್ ಮಾರ್ಕ್ ಕೂಡ ಸಿಗದ ಹಾಗೆ ಎಲ್ಲವನ್ನ ಎರೇಸ್ ಮಾಡಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಅರ್ಜುನ್ ತಂದೆಯನ್ನ ನೋಡ್ತೀವಿ. ಅರ್ಜುನ್ ತಾಯಿ ಕೆಲವು ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಸತ್ತು ಹೋಗಿರ್ತಾರೆ. ಹೀಗಾಗಿ ಅರ್ಜುನ್ ಮನೆಯಲ್ಲಿ ಅವನ ತಂದೆಯನ್ನ ಬಿಟ್ರೆ ಬೇರೆ ಯಾರು ಕೂಡ ಇರೋದಿಲ್ಲ. ಮರುದಿನ ಬೆಳಿಗ್ಗೆ ಅರ್ಜುನ್ ಆಫೀಸ್ಗೆ ಹೋದಾಗ ದಿವಾಕರ್ ಬಂದು, ಸರ್ ಒಂದು ದಿನ ರಜೆ ಬೇಕು ಅಂತ ಕೇಳ್ತಾನೆ. ಕಾರಣ ಕೇಳಿದಾಗ ತನ್ನ ಮಗಳ ಸ್ಕೂಲ್ ನಲ್ಲಿ ಆನ್ಯುವಲ್ ಡೇ ಫಂಕ್ಷನ್ ಇದ್ದು ನಾನು ಹೋಗ್ಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಅರ್ಜುನ್ ಮಾತ್ರ ಸೀದಾ ಅವನ ರಿಕ್ವೆಸ್ಟ್ ಅನ್ನ ರಿಜೆಕ್ಟ್ ಮಾಡಿಬಿಡ್ತಾನೆ. ಈ ಕಡೆ ಡಾಕ್ಟರ್ ಹಿಂದಿನ ದಿನ ನಡೆದಿದ್ದ ಆ ಕೊಲೆಯ ಫೋರೆನ್ಸಿಕ್ ರಿಪೋರ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಕೊಲೆಯಾದ ನಂತರ ಆ ಕಿಲ್ಲರ್ ಡೆಡ್ ಬಾಡಿಯಿಂದ ಒಂದಷ್ಟು ಬಾಡಿ ಪಾರ್ಟ್ಸ್ ಗಳನ್ನ ರಿಮೂವ್ ಮಾಡಿದ್ದಾನೆ. ಆರ್ಗನ್ಸ್ ಗಳು ಕಣ್ಣು, ಹಾರ್ಟ್ ಅಥವಾ ಕಿಡ್ನಿ ಅಲ್ಲ, ಬದಲಿಗೆ ಬಾಡಿಯಲ್ಲಿ ಹಾರ್ಮೋನ್ಸ್ ಗಳನ್ನ ರಿಲೀಸ್ ಮಾಡುವ ಆರ್ಗನ್ಗಳು. ಇದೆಲ್ಲವನ್ನ ಕೇಳಿಸಿಕೊಂಡ ಕಮಿಷನರ್ ಆದಷ್ಟು ಬೇಗ ಆ ಕಿಲ್ಲರ್ ನನ್ನ ಕಂಡುಹಿಡಿಯಿರಿ ಅಂತ ಅರ್ಜುನ್ಗೆ ಹೇಳ್ತಾರೆ.
ಮತ್ತೊಂದು ಕಡೆ ಈ ಅರ್ಜುನ್ ತಂದೆ ಇವನಿಗೆ ಮದುವೆ ಮಾಡಬೇಕು ಅಂತ ತುಂಬಾನೇ ಫೋರ್ಸ್ ಮಾಡ್ತಿದ್ದ ಕಾರಣ ಅರ್ಜುನ್ ಡೇಟಿಂಗ್ ವೆಬ್ಸೈಟ್ ಗಳ ಮೂಲಕ ಒಂದಷ್ಟು ಜನ ಹುಡುಗಿಯರನ್ನ ಮೀಟ್ ಮಾಡ್ತಿರ್ತಾನೆ. ಆದ್ರೆ ಈ ಅರ್ಜುನ್ ಕ್ಯಾರೆಕ್ಟರ್ ಒಂದು ರೀತಿ ರಫ್ ಅಂಡ್ ಟಫ್ ಆಗಿದ್ದ ಕಾರಣ ಬರ್ತಿದ್ದ ಯಾವ ಹುಡುಗಿಯರಿಗೂ ಕೂಡ ಈತ ಇಷ್ಟನೇ ಆಗ್ತಿರೋದಿಲ್ಲ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಅರ್ಜುನ್ ಸ್ಟೇಷನ್ಗೆ ಹೋಗ್ತಿದ್ದಾಗ ಇವನ ಬಳಿ ಮೃದುಲಾ ಎಂಬ ಒಬ್ಬಳು ಹುಡುಗಿ ಬರ್ತಾಳೆ. ವಿಷಯ ಏನಂದ್ರೆ ಈ ಅರ್ಜುನ್ ತಂದೆ ಇವನಿಗೆ ಹೇಳದೇನೆ ಇವನ ಮ್ಯಾಟ್ರಿಮೋನಿಯಲ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ ಹಾಗೂ ಮೃದುಲಾಗೆ ಮೆಸೇಜ್ ಮಾಡಿ ಮೀಟ್ ಮಾಡೋದಕ್ಕೆ ಇನ್ವೈಟ್ ಮಾಡಿರ್ತಾರೆ. ತಕ್ಷಣವೇ ಅರ್ಜುನ್ ತನ್ನ ತಂದೆಗೆ ಕಾಲ್ ಮಾಡಿ ತನಗೆ ಹೇಳದೇನೆ ಮ್ಯಾಟ್ರಿಮೋನಿಯಲ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿದಕ್ಕೆ ಬೈತಾನೆ. ನಂತರ ಮೃದುಲಾಗೆ ಹಿಂದಿನ ದಿನ ನಿಮ್ಮ ಜೊತೆ ಮೆಸೇಜ್ ಮಾಡಿದ್ದು ನಾನಲ್ಲ ನನ್ನ ತಂದೆ ಅಂತ ನಿಜ ಹೇಳ್ತೇನೆ. ಮೃದುಲಾ ಅರ್ಜುನ್ ಅನ್ನ ನೋಡ್ತಿದ್ದ ಹಾಗೇನೆ ಇಷ್ಟಪಡೋದಕ್ಕೆ ಶುರು ಮಾಡ್ತಾಳೆ ಹಾಗೂ ಅರ್ಜುನ್ ಏನೇ ಇದ್ರು ಡೈರೆಕ್ಟ್ ಆಗಿ ಹೇಳೋದು ಆಕೆಗೆ ಮತ್ತಷ್ಟು ಇಷ್ಟ ಆಗುತ್ತೆ. ಮುಂದುವರೆದು ಅರ್ಜುನ್ ನೀವು ಮಾತನಾಡುವ ಹಾಗೂ ಬಿಹೇವ್ ಮಾಡೋದನ್ನ ನೋಡಿದ್ರೆ ನಿಮ್ಮ ತಾಯಿ ಇಲ್ಲ ಅನ್ಸುತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಅರ್ಜುನ್ ಹೌದು ನನಗೆ ತಾಯಿ ಇಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾನೆ. ಯಾಕಂದ್ರೆ ನಿಮ್ಗೆ ಹುಡುಗಿಯರ ಜೊತೆ ಹೇಗೆ ಮಾತನಾಡಬೇಕು ಅಂತಾನೆ ಗೊತ್ತಿಲ್ಲ ಅಂತ ನಗ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ಅಲ್ಲಿ ಅರ್ಜುನ್ ಮತ್ತೊಬ್ಬ ವ್ಯಕ್ತಿಯನ್ನ ಕಾಡಿನ ಒಳಗಡೆ ಕರೆದುಕೊಂಡು ಬಂದು ಅವನನ್ನ ಮರಕ್ಕೆ ಉಲ್ಟಾ ನೇತಾಕ್ತಾನೆ. ಅವನನ್ನ ಇನ್ನೇನು ಕತ್ತು ಕೊಯ್ದು ಸಾಯಿಸಿ ಬಿಡಬೇಕು ಅನ್ನುವಷ್ಟರಲ್ಲಿ ಯಾರೋ ಇದ್ದಕ್ಕಿದ್ದ ಹಾಗೆ ಅರ್ಜುನ್ ಮೇಲೆ ಫೈರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ತಕ್ಷಣವೇ ಅರ್ಜುನ್ ಗನ್ ಫೈರಿಂಗ್ ನಿಂದ ತಪ್ಪಿಸಿಕೊಳ್ತಾ ತನ್ನ ಮೇಲೆ ಅಟ್ಯಾಕ್ ಮಾಡ್ತಿರೋದು ಯಾರು ಅಂತ ನೋಡಿದ್ರೆ ಶಾಕಿಂಗ್ಲಿ ಅದು ಆಫೀಸರ್ ವರ್ಷ ಅರ್ಜುನ್ಗೆ ಗನ್ ಪಾಯಿಂಟ್ ಮಾಡಿ ನೀನು HITಗೆ ಸೇರಿದ ಮೊದಲ ದಿನವೇ ನಿನ್ನ ಮೇಲೆ ಅನುಮಾನ ಬಂದಿತ್ತು, ನಿನ್ನನ್ನ ಫಾಲೋ ಮಾಡಿದಾಗ್ಲೇ ಗೊತ್ತಾಗಿತ್ತು ಆ ವಿಕ್ಟಿಮ್ ನನ್ನ ಕೊಲೆ ಮಾಡಿದ್ದೋ ನೀನೆ ಅಂತ. ಅಷ್ಟರಲ್ಲೇ ಅರ್ಜುನ್ ವರ್ಷಳ ಮೇಲೆ ಅಟ್ಯಾಕ್ ಮಾಡಿ ಅವಳ ಗನ್ ಅನ್ನ ಕಿತ್ಕೊಂಡು ಆಕೆಯನ್ನ ಒಂದು ಚೇರ್ಗೆ ಕಟ್ಟಿ ಹಾಕಿ ಬಿಡ್ತಾನೆ. ವರ್ಷ ತುಂಬಾನೇ ಕೋಪದಲ್ಲಿ ಅಷ್ಟಕ್ಕೂ ಯಾರ್ ನೀನೋ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಯಾಕೆ ಈ ರೀತಿ ಜನಗಳನ್ನ ಕೊಲೆ ಮಾಡ್ತಿದ್ಯಾ ಅಂತ ರೇಗ್ತಾಳೆ. ಈಗ ಅರ್ಜುನ್ ವರ್ಷಕ್ಕೆ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಒಂದು ವರ್ಷದ ಹಿಂದೆ ಆಫೀಸರ್ ಅರ್ಜುನ್ ಪೋಸ್ಟಿಂಗ್ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಆಗಿರುತ್ತೆ. ಒಂದು ದಿನ ಶ್ರೀನಗರ್ನ ಕಾಡಿನ ಒಳಗಡೆ ಒಬ್ಬ ವ್ಯಕ್ತಿಯ ಕೊಲೆಯಾಗಿದೆ ಅಂತ ಇನ್ಫಾರ್ಮೇಶನ್ ಬಂದಿರುತ್ತೆ. ತಕ್ಷಣವೇ ಕ್ರೈಮ್ ಸ್ಪಾಟ್ಗೆ ಹೋಗಿ ನೋಡಿದ್ರೆ ಅರ್ಜುನ್ ಯಾವ ರೀತಿ ಕೊಲೆ ಮಾಡಿದ್ನೋ ಆ ವ್ಯಕ್ತಿಯನ್ನ ಯಾರೋ ಅದೇ ರೀತಿ ಕೊಲೆ ಮಾಡಿರ್ತಾರೆ. ಅಂದ್ರೆ ಮೊದಲಿಗೆ ವಿಕ್ಟಿಮ್ ನನ್ನ ಮರಕ್ಕೆ ಉಲ್ಟಾ ನೇತಾಕಿ ಅವನ ಕತ್ತಿನ ಎಡಗಡೆ ನರವನ್ನ ಚಾಕುವಿನಿಂದ ಕೊಯ್ದಿರ್ತಾರೆ. ನಂತರ ಬಾಡಿಯ 3 ಜಾಗಗಳಲ್ಲಿ ಚಾಕುವಿನಿಂದ ಕೊಯ್ದು ಆರ್ಗನ್ಸ್ ಗಳನ್ನ ತೆಗೆದುಕೊಂಡು ಹೋಗಿರ್ತಾರೆ. ಅರ್ಜುನ್ ನ ಟೀಮ್ ನವರು ಹಾಗೂ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಎಷ್ಟೇ ಹುಡುಕಿದ್ರು ಕೂಡ ಆ ಜಾಗದಲ್ಲಿ ಒಂದೇ ಒಂದು ಕ್ಲೂ ಕೂಡ ಸಿಗೋದಿಲ್ಲ. ಆಗ ಅರ್ಜುನ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಕೊಲೆಗಾರ ಡೆಡ್ ಬಾಡಿಯನ್ನ ಇಲ್ಲಿಗೆ ತರಬೇಕು ಅಂದ್ರೆ ಆತ ಕಾರನ್ನ ಯೂಸ್ ಮಾಡಿರ್ಲೇಬೇಕಲ್ವಾ. ತಕ್ಷಣವೇ ಇಲ್ಲಿಗೆ ಬರುವ ದಾರಿಯ ಮೇಲೆ ಬಿದ್ದಿರುವ ಮಂಜನ್ನ ಕರಗಿಸಿ ಅಂತ ತನ್ನ ಟೀಮ್ ನವರಿಗೆ ಹೇಳ್ತಾನೆ. ಅರ್ಜುನ್ ಹೇಳಿದ ಹಾಗೇನೆ ಮಂಜನ್ನ ಕರಗಿಸಿ ನೋಡಿದ್ರೆ ಅಲ್ಲಿ ಒಂದು ಕಾರ್ನ ಟೈರ್ ಮಾರ್ಕ್ ಮೂಡಿರುತ್ತೆ. ಆ ಟೈರ್ ಮಾರ್ಕ್ ಅನ್ನ ನೋಡ್ತಿದ್ದ ಹಾಗೇನೆ ಅರ್ಜುನ್ಗೆ ಅರ್ಥ ಆಗುತ್ತೆ ಇದು ಯಾವ್ದೋ ಕಾರ್ಗೆ ಹೊಸದಾಗಿ ಹಾಕಿಸಿರುವ ಟೈರ್ ನ ಮಾರ್ಕ್ ಅಂತ. ತಕ್ಷಣವೇ ಶ್ರೀನಗರದಲ್ಲಿ ಇತ್ತೀಚೆಗೆ ಯಾರ್ಯಾರೋ ತಮ್ಮ ಕಾರ್ಗಳಿಗೆ ಹೊಸ ಟೈರ್ ಗಳನ್ನ ಹಾಕಿಸಿದ್ದಾರೆ ಅಂತ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಹೇಳ್ತಾನೆ. ಅದರಲ್ಲಿ 3 ಇತ್ತೀಚೆಗೆ ತಮ್ಮ ಕಾರ್ಗಳಿಗೆ ಹೊಸ ಟೈರ್ ಗಳನ್ನ ಹಾಕಿಸಿರುವ ಡೀಟೇಲ್ಸ್ ಗಳು ಸಿಗುತ್ತವೆ. ಆ 3ರಲ್ಲಿ ಒಬ್ಬ ವ್ಯಕ್ತಿಯ ಮನೆಗೆ ಹೋಗಿ ಎನ್ಕ್ವೈರಿ ಮಾಡ್ತಿದ್ದಾಗ ಆತ ಇದ್ದಕ್ಕಿದ್ದ ಹಾಗೆ ಪೊಲೀಸರನ್ನ ನೋಡಿ ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಪೊಲೀಸರು ಅವನನ್ನ ತಡಿಬೇಕು ಅಂತ ಹೋಗೋಷ್ಟರಲ್ಲಿ ಆತ ಪೊಲೀಸರ ಮೇಲೇನೆ ಫೈರ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾನೆ. ಅರ್ಜುನ್ ತಕ್ಷಣವೇ ಒಬ್ಬನೇ ಅವನನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ತಪ್ಪಿಸಿಕೊಂಡು ಓಡಿ ಹೋಗ್ತಿದ್ದ ಆ ವ್ಯಕ್ತಿ ತನ್ನ ಜನಗಳಿದ್ದ ಒಂದು ಜಾಗಕ್ಕೆ ಬಂದು ಬಿಡ್ತಾನೆ. ಅರ್ಜುನ್ ಅಲ್ಲಿದ್ದ ಎಲ್ಲರಿಗೂ ಕೂಡ ಸರಿಯಾಗಿ ಹೊಡೆದು ಅವನನ್ನ ಅರೆಸ್ಟ್ ಮಾಡ್ಕೊಂಡು ಎಳೆದುಕೊಂಡು ಬರ್ತಾನೆ. ಮತ್ತೊಂದು ಕಡೆ ಈ ವಿಷಯ ಅರ್ಜುನ್ ಹೈಯರ್ ಆಫೀಸರ್ಗೆ ಗೊತ್ತಾಗ್ತಿದ್ದ ಹಾಗೆ ಅವರು ಅರ್ಜುನ್ ಅನ್ನ ಆಫೀಸ್ಗೆ ಕರೆಸ್ತಾರೆ. ಅರ್ಜುನ್ ನಿನಗೆ ಸಾಕಷ್ಟು ಬರೀ ಹೇಳಿದ್ದೀನಿ, ನಿನ್ನ ಕೋಪವನ್ನ ಕಂಟ್ರೋಲ್ ಮಾಡ್ಕೊ ಅಂತ. ನೀನೀಗ ಹೊಡೆದಿರುವ 5 ಜನಗಳು ಕೂಡ ಹಾಸ್ಪಿಟಲ್ ನಲ್ಲಿ ತುಂಬಾನೇ ಕ್ರಿಟಿಕಲ್ ಸಿಚುವೇಶನ್ ನಲ್ಲಿದ್ದಾರೆ. ನೀನೊಬ್ಬ ಹಿಂದೂ ಪೊಲೀಸ್ ಆಗಿದ್ದು 5 ಜನ ಮುಸ್ಲಿಮರಿಗೆ ಈ ರೀತಿ ಹೊಡೆದಿದ್ಯಾ. ಹಾಗೂ ನೀನೀಗ ಹೊಡೆದಿರುವ 5 ಜನ ಕೂಡ ಒಂದಲ್ಲ ಒಂದು ರೀತಿ ಪೊಲಿಟಿಕಲಿ ಕನೆಕ್ಷನ್ ಅನ್ನ ಹೊಂದಿದ್ದಾರೆ. ತನ್ನ ಹೈಯರ್ ಆಫೀಸರ್ ಮಾತನ್ನ ಕೇಳಿದ ಅರ್ಜುನ್ಗೆ ತುಂಬಾನೇ ಕೋಪ ಬರುತ್ತೆ. ಮೇಡಮ್, ಪೊಲೀಸರಲ್ಲಿ ಹಿಂದೂ ಪೊಲೀಸ್ ಮುಸ್ಲಿಂ ಪೊಲೀಸ್ ಅಂತ ಇಲ್ಲ, ಕೇವಲ ಪೊಲೀಸ್ ಅಂತ ಅಷ್ಟೇ ಇರೋದು. ಅಷ್ಟಕ್ಕೂ ಅವರಿಗೆ ಸರಿಯಾಗಿ ಟಾರ್ಚರ್ ಕೊಟ್ರೇನೆ ಸತ್ಯ ಹೊರಗಡೆ ಬರೋದು ಅಂತ ಹೇಳ್ತಾನೆ. ಅಷ್ಟರಲ್ಲೇ ಒಬ್ಬ ಕಾನ್ಸ್ಟೇಬಲ್ ಅರ್ಜುನಿಗ ಅರೆಸ್ಟ್ ಮಾಡಿರುವ ಆ ವ್ಯಕ್ತಿಯ ಮೊಬೈಲ್ ಅನ್ನು ತಂದು ಅದರಲ್ಲಿದ್ದ ಒಂದು ವಿಡಿಯೋವನ್ನ ತೋರಿಸ್ತಾನೆ. ಅದರಲ್ಲಿ ಈತ ಯಾವ ವಿಕ್ಟಿಮ್ ಅನ್ನ ಕೊಲೆ ಮಾಡಿದ್ನೋ ಅದರ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿಟ್ಟುಕೊಂಡಿರ್ತಾನೆ. ಅದರ ಬಗ್ಗೆ ವಿಚಾರಿಸಬೇಕು ಅನ್ನೋಷ್ಟರಲ್ಲೇ ಶಾಕಿಂಗ್ಲಿ ಬಿಹಾರದಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ನಲ್ಲೇ ಮತ್ತೊಂದು ಕೊಲೆ ನಡೆದಿರುತ್ತೆ. ಇದನ್ನ ನೋಡಿದ ಅರ್ಜುನ್ ಹಾಗೂ ಅವನ ಟೀಮ್ ನವರಿಗೆ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ಕೊಲೆಗಾರ ನಮ್ಮ ಕಸ್ಟಡಿಯಲ್ಲಿ ಶ್ರೀನಗರದಲ್ಲಿದ್ದಾನೆ, ಆದ್ರೆ ಬಿಹಾರದಲ್ಲಿ ಸೇಮ್ ಪ್ಯಾಟರ್ನ್ ನಲ್ಲಿ ಕೊಲೆ ನಡೆಯೋದಕ್ಕೆ ಹೇಗೆ ಸಾಧ್ಯ? ಇದರ ಅರ್ಥ ಬಿಹಾರದಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ನಲ್ಲಿ ಮತ್ತೊಬ್ಬ ಕೊಲೆ ಮಾಡ್ತಿದ್ದಾನ ಅಂತ ತಕ್ಷಣವೇ ಬಿಹಾರ್ ಪೊಲೀಸರಿಗೆ ಕಾಲ್ ಮಾಡಿ ಡೀಟೇಲ್ಸ್ ಗಳನ್ನ ಕೇಳ್ತಾನೆ. ಆಗ ಬಿಹಾರ್ ಪೊಲೀಸರು ಕೊಲೆ ನಡೆದ ಸ್ವಲ್ಪ ಸಮಯದಲ್ಲೇ ಕಿಲ್ಲರ್ ನನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ತಕ್ಷಣವೇ ಅರ್ಜುನ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಬಿಹಾರಕ್ಕೆ ಬರ್ತಾನೆ.
ಸ್ಟೇಷನ್ಗೆ ಹೋಗಿ ಬಿಹಾರ್ ಪೊಲೀಸರು ಅರೆಸ್ಟ್ ಮಾಡಿರುವ ಆ ಕಿಲ್ಲರ್ಗೆ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡಿದ್ರು ಕೂಡ ಆತ ಏನನ್ನೋ ಬಾಯ್ ಬಿಡೋದೇ ಇಲ್ಲ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಒಬ್ಬ ಆಫೀಸರ್, ಸರ್ ನೀವು ತಕ್ಷಣವೇ ಇಲ್ಲಿಂದ ಹೊರಟು ಹೋಗಿ, ನಾವೀಗ ಅರೆಸ್ಟ್ ಮಾಡಿರುವ ಈ ಹುಡುಗನ ಅಪ್ಪ ನಕ್ಸಲರಿಗೆ ಫಂಡಿಂಗ್ ಮಾಡ್ತಿದ್ದಂತೆ. ತನ್ನ ಮಗನನ್ನ ಅರೆಸ್ಟ್ ಮಾಡಿರುವ ವಿಚಾರ ಗೊತ್ತಾಗಿ ಆತ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿಸುವ ಚಾನ್ಸಸ್ ಇದೆ ಅಂತ ವಾರ್ನ್ ಮಾಡ್ತಾರೆ. ತಕ್ಷಣವೇ ಅರ್ಜುನ್ ಬಿಹಾರ್ ಪೊಲೀಸರು ಅರೆಸ್ಟ್ ಮಾಡಿರುವ ಆ ಕಿಲ್ಲರ್ ನನ್ನ ಕೂಡ ತನ್ನ ಜೊತೆ ಶ್ರೀನಗರಕ್ಕೆ ಕರೆದುಕೊಂಡು ಬರ್ತಾನೆ. ಈ ಕಡೆ ಶ್ರೀನಗರದಲ್ಲಿ ಒಬ್ಬ ಹಿಂದೂ ಪೊಲೀಸ್ ಆಫೀಸರ್ ಮುಸಲ್ಮಾನರಿಗೆ ಹೊಡೆದಿದ್ದಾನೆ ಅಂತ ಸ್ಟೇಷನ್ ಮುಂದೆ ತುಂಬಾನೇ ಪ್ರೊಟೆಸ್ಟಿಂಗ್ ಶುರುವಾಗಿರುತ್ತೆ. ಆದ್ರೆ ಅರ್ಜುನ್ ಅವೆಲ್ಲವನ್ನ ಇಗ್ನೋರ್ ಮಾಡಿ ತನ್ನ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತಾನೆ. ಕಿಲ್ಲರ್ಗಳು ವಿಕ್ಟಿಮ್ ಗಳನ್ನ ಸಾಯಿಸೋದಕ್ಕೆ ಯೂಸ್ ಮಾಡಿದ್ದ ಚಾಕುಗಳನ್ನ ಚೆಕ್ ಮಾಡ್ತಿದ್ದಾಗ ಒಂದು ಚಾಕು ಮಾತ್ರ ವಿಚಿತ್ರ ಅನ್ಸುತ್ತೆ. ಯಾಕಂದ್ರೆ ಆ ಚಾಕುವಿನ ಮೇಲೆ ಚಿಕ್ಕದಾಗಿ CTK ಅಂತ ಬರೆಯಲಾಗಿರುತ್ತೆ. ಈ ಕಡೆ ಸ್ಟೇಷನ್ ಮುಂದೆ ಒಂದಷ್ಟು ಜನ ಬಂದು ಪ್ರೊಟೆಸ್ಟ್ ಮಾಡ್ತಿದ್ರಲ್ವಾ, ಅವರು ಅರ್ಜುನ್ ರೀತಿ ಒಂದು ಗೊಂಬೆನ ರೆಡಿ ಮಾಡಿ ಅದಕ್ಕೆ ಪೊಲೀಸ್ ಯೂನಿಫಾರ್ಮ್ ಅನ್ನ ಹಾಕಿ ಸೀಮೆ ಎಣ್ಣೆ ಹಾಕಿ ಸುಡೋದಕ್ಕೆ ಶುರು ಮಾಡ್ತಾರೆ. ಆ ಗೊಂಬೆಗೆ ಪೊಲೀಸ್ ಯೂನಿಫಾರ್ಮ್ ಅನ್ನ ಹಾಕಿ ಸುಡುತ್ತಿರೋದನ್ನ ನೋಡಿದ ಅರ್ಜುನ್ಗೆ ಪಿತ್ತ ನೆತ್ತಿಗೇರುತ್ತೆ. ತಕ್ಷಣವೇ ಒಂದು ಲಾಠಿಯನ್ನ ತೆಗೆದುಕೊಂಡು ಹೋಗಿ ಆ ಗೊಂಬೆಯನ್ನ ಸುಡುತ್ತಿದ್ದ ವ್ಯಕ್ತಿಗೆ ಹಾಗೂ ಅಲ್ಲಿದ್ದ ಜನರಿಗೆ ಸರಿಯಾಗಿ ಹೊಡೆದು ಬಿಡುತ್ತಾನೆ. ನಂತರ ಒಳಗಡೆ ಬಂದು ಆ ಕಿಲ್ಲರ್ಗಳ ಬಾಯಿಂದ ಸತ್ಯವನ್ನ ಬಾಯಿ ಬಿಡಿಸೋದಕ್ಕೆ ರಿವರ್ಸ್ ಸೈಕಾಲಜಿ ಅಪ್ಲೈ ಮಾಡ್ತಾನೆ. ಹೇಗಂದ್ರೆ ಅರ್ಜುನ್ ಚಾಕುವಿನ ಮೇಲೆ CTK ಅಂತ ಬರ್ದಿದ್ದನ್ನ ನೋಡಿತಾ ಅಲ್ವಾ, ಆ CTK ಎಂಬುದರ ಬಗ್ಗೆ ತನಗೆ ಎಲ್ಲ ಗೊತ್ತು ಅನ್ನೋ ರೀತಿ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಅರ್ಜುನ್ಗೆ CTK ಬಗ್ಗೆ ಹೇಗೆ ಗೊತ್ತಾಯ್ತು ಅಂತ ಆ ಇಬ್ಬರು ಕಿಲ್ಲರ್ ಗಳಿಗೆ ತುಂಬಾನೇ ಶಾಕ್ ಆಗುತ್ತೆ. ಈಗ ಅರ್ಜುನ್ ಇಬ್ಬರಿಗೆ ನೀವಿಬ್ರು ಕೊಲೆಯನ್ನೇನೋ ಮಾಡಿದ್ದೀರಾ, ಆದ್ರೆ ಇಬ್ಬರಲ್ಲಿ ಒಬ್ರು ಕೊಲೆ ಮಾಡುವಾಗ ಫಾಲೋ ಮಾಡಬೇಕಾಗಿರುವ ಪ್ಯಾಟರ್ನ್ ಅನ್ನ ಫಾಲೋ ಮಾಡಿಲ್ಲ ಅಂತ ಹೇಳ್ತಾನೆ. ಆಗ ಬಿಹಾರದಲ್ಲಿ ಒಬ್ಬ ಕಿಲ್ಲರ್ ನನ್ನ ಅರೆಸ್ಟ್ ಮಾಡಿದ್ರಲ್ವಾ, ಆತ ಕನ್ಫ್ಯೂಸ್ ಆಗಿ CTK ವೆಬ್ಸೈಟ್ ನಲ್ಲಿ ಯಾವ್ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಬರ್ದಿದ್ಯೋ ಅದನ್ನೇ ಫಾಲೋ ಮಾಡಿದ್ದೀನಿ ಅಂತ ಹೇಳಿಬಿಡ್ತಾನೆ. ಆ ಮೂಲಕ ಅರ್ಜುನ್ಗೀಗ ಅರ್ಥ ಆಗುತ್ತೆ CTK ಅನ್ನೋದೊಂದು ವೆಬ್ಸೈಟ್ ಅಂತ. ತಕ್ಷಣವೇ ಆಫೀಸರ್ ರವಿ ಇಂಟರ್ನೆಟ್ ನಲ್ಲಿ ಆ CTK ಎಂಬ ವೆಬ್ಸೈಟ್ ಅನ್ನ ಹುಡುಕ್ತಾನೆ. ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ಆ ವೆಬ್ಸೈಟ್ ಸಿಗೋದೇ ಇಲ್ಲ. ರವಿ ಅರ್ಜುನ್ ಬಳಿ ಬಂದು ಇದನ್ನೇ ಹೇಳಿದಾಗ ಈಗ ಅರ್ಜುನ್ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ರವಿ CTK ಅನ್ನೋದು ಒಂದು ಮಾಮೂಲಿ ವೆಬ್ಸೈಟ್ ಅಲ್ಲ, ಅದು ಡಾರ್ಕ್ ವೆಬ್ ನಲ್ಲಿ ಮಾತ್ರನೇ ಆಕ್ಸೆಸ್ ಆಗುವ ಒಂದು ವೆಬ್ಸೈಟ್. ಆ CTK ಫುಲ್ ಫಾರ್ಮ್ ಕ್ಯಾಪ್ಚರ್ ಟಾರ್ಚರ್ ಕಿಲ್ ಅಂತ. ಈಗ ಅರ್ಜುನ್ ಆ ವೆಬ್ಸೈಟ್ ನ ಬಗ್ಗೆ ತಾನು ಕಲೆಕ್ಟ್ ಮಾಡಿಕೊಂಡಿರುವ ಡೀಟೇಲ್ಸ್ ಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ CTK ಎಂಬ ವೆಬ್ಸೈಟ್ ನಲ್ಲಿ ಈಗಾಗಲೇ ಸಾಕಷ್ಟು ಜನ ವಿಕ್ಟಿಮ್ ಗಳನ್ನ ಕೊಲೆ ಮಾಡಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿರ್ತಾರೆ. ವಿಕ್ಟಿಮ್ಸ್ ಗಳನ್ನ ಹೇಗೆ ಕೊಲೆ ಮಾಡಬೇಕು ಅಂತ ಆ CTK ಎಂಬ ವೆಬ್ಸೈಟ್ ನಲ್ಲಿ ಒಂದಷ್ಟು ಪ್ರೊಸೀಜರ್ ಗಳನ್ನ ಮೆನ್ಷನ್ ಮಾಡಿರ್ತಾರೆ. ಮೊದಲಿಗೆ ವಿಕ್ಟಿಮ್ ಗಳನ್ನ ಟಾರ್ಗೆಟ್ ಮಾಡಿ ನಂತರ ಅವರನ್ನ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡಿ ಕೊಲೆ ಮಾಡಬೇಕು. ನಂತರ ವೆಬ್ಸೈಟ್ ನಲ್ಲಿ ಮೆನ್ಷನ್ ಮಾಡಿರುವ ಹಾರ್ಮೋನ್ ರಿಲೀಸ್ ಮಾಡುವ ಆರ್ಗನ್ಸ್ ಗಳನ್ನ ಕತ್ತರಿಸಿ ತೆಗಿಬೇಕು. ನಂತರ ಆರ್ಗನ್ಸ್ ಗಳನ್ನ ಹೇಗೆ ಮತ್ತು ಎಲ್ಲಿಗೆ ತಂದು ತಲುಪಿಸಬೇಕು ಅಂತ ವೆಬ್ಸೈಟ್ ನಿಂದಾನೆ ಇನ್ಫಾರ್ಮೇಶನ್ ಗಳು ಬರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈ CTK ಎಂಬ ವೆಬ್ಸೈಟ್ ಒಂದು ರೀತಿ ಸೈಕೋಪಾತ್ ಗಳ ಸೋಷಿಯಲ್ ಮೀಡಿಯಾ. ಈ ವೆಬ್ಸೈಟ್ ಅನ್ನ ರನ್ ಮಾಡ್ತಿರುವ ಅಡ್ಮಿನ್ ಒಬ್ಬ ಪ್ರಾಪರ್ ಸೈಕೋಪಾತ್. ಆತ ಯಾವುದೋ ಒಂದು ದೊಡ್ಡ ಮೋಟಿವ್ ಗಾಗಿ ಈ ಕೆಲಸವನ್ನ ಮಾಡಿಸ್ತಿದ್ದಾನೆ. ಈ CTK ಗ್ರೂಪ್ ನಲ್ಲಿ ಮೆಂಬರ್ ಆಗೋದಕ್ಕೆ ಬೇಸಿಕ್ ರಿಕ್ವೈರ್ಮೆಂಟ್ 2 ಕೊಲೆಗಳನ್ನ ಮಾಡಿ ಆ ವಿಡಿಯೋವನ್ನ ರೆಕಾರ್ಡ್ ಮಾಡಿ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಬೇಕು. ನಂತರ ವೆಬ್ಸೈಟ್ ರನ್ ಮಾಡ್ತಿರುವ ಅಡ್ಮಿನ್ ವಿಡಿಯೋಸ್ ಗಳನ್ನ ಚೆಕ್ ಮಾಡಿ ಗ್ರೂಪ್ ಗೆ ಆಡ್ ಮಾಡಿಕೊಳ್ತಾನೆ. ಹಾಗೂ ಶಾಕಿಂಗ್ ವಿಷಯ ಏನಂದ್ರೆ ಈ ಗ್ರೂಪ್ ನಲ್ಲಿರುವ ಎಲ್ಲ ಸೈಕೋಪಾತ್ಗಳು ವರ್ಷಕ್ಕೊಂದು ಸಾರಿ ಒಂದು ಜಾಗದಲ್ಲಿ ಮೀಟ್ ಆಗ್ತಾರೆ. ಆ CTK ಗ್ರೂಪ್ ಅನ್ನ ರನ್ ಮಾಡ್ತಿರುವ ಅಡ್ಮಿನ್ ಅನ್ನ ಪತ್ತೆ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗ್ತಿರೋದಿಲ್ಲ. ಯಾಕಂದ್ರೆ ಆ CTK ಎಂಬ ವೆಬ್ಸೈಟ್ ಡಿಫರೆಂಟ್ ಲೊಕೇಶನ್ ಹಾಗೂ ಮಲ್ಟಿಪಲ್ ಸರ್ವರ್ ಗಳಿಂದ ಆಪರೇಟ್ ಆಗ್ತಿರುತ್ತೆ. ಮತ್ತೊಂದು ಕಡೆ ಸೆಲ್ ನಲ್ಲಿದ್ದ ಇಬ್ಬರು ಕಿಲ್ಲರ್ ಗಳಲ್ಲಿ ಒಬ್ಬನಿಗೆ ಟಾರ್ಚರ್ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಪೊಲೀಸರ ಗನ್ ಅನ್ನ ಕಿತ್ಕೊಂಡು ಶೂಟ್ ಮಾಡ್ಕೊಂಡು ಸತ್ತೋಗಿ ಬಿಡ್ತಾನೆ. ಅಷ್ಟರಲ್ಲೇ ಅರ್ಜುನ್ ಹೈಯರ್ ಆಫೀಸರ್ ಅಲ್ಲಿಗೆ ಬಂದು ಮತ್ತೊಂದು ಬ್ಯಾಡ್ ನ್ಯೂಸ್ ಅನ್ನ ಹೇಳ್ತಾಳೆ. ಅದೇನಂದ್ರೆ ಅರ್ಜುನ್ 5 ಜನಕ್ಕೆ ಹೊಡೆದಿದ್ದ ಅಲ್ವಾ, ಅದರಲ್ಲಿ ಒಬ್ಬ ಟ್ರೀಟ್ಮೆಂಟ್ ಸಕ್ಸಸ್ ಆಗದೆ ಹಾಸ್ಪಿಟಲ್ ನಲ್ಲಿ ಸತ್ತೋಗಿರ್ತಾನೆ. ಆಬ್ವಿಯಸ್ಲಿ ಈಗ ಪೊಲಿಟಿಕಲ್ ಪ್ರೆಷರ್ ಹೆಚ್ಚಾಗಿ ಅರ್ಜುನ್ ಅನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿರ್ತಾರೆ. ಇದಾದ ನಂತರ ಅರ್ಜುನ್ ಆ CTK ಗ್ರೂಪ್ ನ ಅಡ್ಮಿನ್ ಅನ್ನ ಕಂಡುಹಿಡಿಯೋದಕ್ಕೆ ಒಂದು ಐಡಿಯಾ ಮಾಡಿರ್ತಾನೆ. ತಾನು ಕೂಡ ಒಬ್ಬ ಸೈಕೋಪಾತ್ ರೀತಿ ಇಬ್ಬರನ್ನ ಕೊಲೆ ಮಾಡಿ ಆ CTK ಗ್ರೂಪ್ ಗೆ ಆಡ್ ಆಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಆ ಪ್ಲಾನ್ ಪ್ರಕಾರ ಒಬ್ಬ ಚಿಕ್ಕ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ ಒಬ್ಬ ಕ್ರಿಮಿನಲ್ ಅನ್ನ ಹಿಡಿದು ಅವನನ್ನ ಮರಕ್ಕೆ ಉಲ್ಟಾ ನೇತಾಕಿ ಕೊಲೆ ಮಾಡಿರ್ತಾನೆ. ನಂತರ ಆ ವಿಡಿಯೋವನ್ನ CTK ವೆಬ್ಸೈಟ್ ಗೆ ಅಪ್ಲೋಡ್ ಮಾಡಿರ್ತಾನೆ. ಈಗ ಇನ್ನೇನು 2ನೇ ಕ್ರಿಮಿನಲ್ ಅನ್ನ ಕೊಲೆ ಮಾಡಿ ವೆಬ್ಸೈಟ್ ಗೆ ಅಪ್ಲೋಡ್ ಮಾಡಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ವರ್ಷ ಬಂದಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಅರ್ಜುನ್ ವರ್ಷಳ ಮುಂದೆನೆ ಆ ಕ್ರಿಮಿನಲ್ ಅನ್ನ ಕೊಲೆ ಮಾಡಿ ಆ ವಿಡಿಯೋವನ್ನ ಕೂಡ CTK ವೆಬ್ಸೈಟ್ ಗೆ ಅಪ್ಲೋಡ್ ಮಾಡ್ತಾನೆ. ಅರ್ಜುನ್ ಮೋಟಿವ್ ಅನ್ನ ಅರ್ಥ ಮಾಡಿಕೊಂಡ ವರ್ಷ ಅವನಿಗೆ ಸಹಾಯ ಮಾಡೋದಕ್ಕೆ ಶುರು ಮಾಡ್ತಾಳೆ. ವರ್ಷ ಆ ವೆಬ್ಸೈಟ್ ಅನ್ನ ಚೆಕ್ ಮಾಡ್ತಿದ್ದಾಗ ಮರುದಿನ ಬೆಳಗ್ಗೆ ರಾಜಸ್ಥಾನದ ಒಂದು ಕೋಟೆ ಬಳಿ ಮತ್ತೊಬ್ಬ ಸೈಕೋಪಾತ್ ಒಬ್ಬ ವಿಕ್ಟಿಮ್ ನನ್ನ ಕೊಲೆ ಮಾಡಿ ವಿಡಿಯೋವನ್ನ ಅಪ್ಲೋಡ್ ಮಾಡಿರ್ತಾನೆ. ಅವನ ಪ್ರೊಫೈಲ್ ಅನ್ನ
ಚೆಕ್ ಮಾಡಿದಾಗ ಆತ ಇನ್ನು ಕೂಡ ಒಂದೇ ವಿಡಿಯೋವನ್ನ ಅಪ್ಲೋಡ್ ಮಾಡಿರ್ತಾನೆ. ಇದರರ್ಥ ಆತ ಸದ್ಯದಲ್ಲೇ ಎರಡನೇ ವಿಕ್ಟಿಮ್ ನನ್ನ ಕೊಲೆ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾನೆ. ತಕ್ಷಣವೇ ಅರ್ಜುನ್ ವರ್ಷ ಹಾಗೂ ದಿವಾಕರ್ ನನ್ನ ಕರೆದುಕೊಂಡು ರಾಜಸ್ಥಾನದ ಜೈಪುರ್ಗೆ ಹೋಗ್ತಾನೆ. ಈಗ ವಿಡಿಯೋದಲ್ಲಿದ್ದ ಆ ಕಿಲ್ಲರ್ ನ ಫೋಟೋವನ್ನ ಸುತ್ತಮುತ್ತಲಿನ ಪೊಲೀಸ್ ಸ್ಟೇಷನ್ ಗಳಲ್ಲಿ ತೋರಿಸಿ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಷ್ಟೇ ಹುಡುಕಿದ್ರು ಕೂಡ ಆ ಕಿಲ್ಲರ್ ನ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಗೋದೇ ಇಲ್ಲ. ಮತ್ತೊಂದು ಕಡೆ ದಿವಾಕರ್ ಮತ್ತೆ ಅರ್ಜುನ್ ಬಳಿ ಬಂದು ಲೀವ್ ಬೇಕು ಅಂತ ಪರ್ಮಿಷನ್ ಕೇಳ್ತಾನೆ. ಆದ್ರೆ ಈ ಬಾರಿ ಕೂಡ ಅರ್ಜುನ್ ದಿವಾಕರ್ಗೆ ಲೀವ್ ಕೊಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ಅದೇ ಸಮಯಕ್ಕೆ ಆಶ್ಚರ್ಯವೆಂಬಂತೆ ಅರ್ಜುನ್ ಇದ್ದ ಜಾಗಕ್ಕೆ ಮೃದುಲಾ ಬರ್ತಾಳೆ. ಮೃದುಲಾ ರಾಜಸ್ಥಾನ್ಗೆ ಬಂದಿರೋದನ್ನ ನೋಡಿದ ಅರ್ಜುನ್ಗೂ ಕೂಡ ತುಂಬಾನೇ ಆಶ್ಚರ್ಯ ಆಗುತ್ತೆ. ಏನ್ ವಿಷಯ ಅಂತ ಕೇಳಿದಾಗ ನಿಮ್ಮನ್ನ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೇನೆ ಬಂದುಬಿಟ್ಟೆ. 3 ಗಂಟೆ ನಂತರ ವಾಪಸ್ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ನಂತರ ಇವರಿಬ್ಬರು ಸ್ವಲ್ಪ ಹೊತ್ತು ಪರ್ಸನಲ್ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಇದಾದ ನಂತರ ಅರ್ಜುನ್ ತನ್ನ ಟೀಮ್ ನ ಜೊತೆ ಒಂದು ಪೆಟ್ರೋಲ್ ಬಂಕ್ ಗೆ ಬಂದು ಎನ್ಕ್ವೈರಿ ಮಾಡ್ತಿದ್ದಾಗ ಅಲ್ಲಿಗೆ ಒಂದು ಕಾರ್ ಬರುತ್ತೆ. ಅರ್ಜುನ್ ಆ ಕಾರ್ ನಲ್ಲಿದ್ದ ವ್ಯಕ್ತಿಯನ್ನ ನೋಡ್ತಿದ್ದ ಹಾಗೇನೆ ಗೊತ್ತಾಗುತ್ತೆ ವಿಡಿಯೋದಲ್ಲಿದ್ದ ಆ ಕಿಲ್ಲರ್ ಇವನೇ ಅಂತ. ಅರ್ಜುನ್ ಅನ್ನ ನೋಡ್ತಿದ್ದ ಹಾಗೇನೆ ಕಿಲ್ಲರ್ ಕಾರ್ ನಲ್ಲಿ ಅಲ್ಲಿಂದ ತಪ್ಪಿಸಿಕೊಳ್ತಾನೆ. ಅರ್ಜುನ್ ಕೂಡ ಅವನನ್ನ ಹಿಡಿಬೇಕು ಅಂತ ತುಂಬಾ ಹೊತ್ತು ಚೇಸ್ ಮಾಡ್ತಾನೆ. ತುಂಬಾ ದೂರ ಬಂದ ನಂತರ ಅರ್ಜುನ್ಗೆ 2 ದಾರಿ ಕಾಣಿಸುತ್ತೆ. ತಕ್ಷಣವೇ ಅರ್ಜುನ್ ಎಡಕ್ಕೆ ಟರ್ನ್ ಆಗಿ ಆ ದಾರಿಯಲ್ಲಿ ಮುಂದೆ ಬಂದು ನೋಡಿದ್ರೆ ಆ ಕಿಲ್ಲರ್ ನ ಕಾರ್ ಅಲ್ಲೇ ನಿಂತಿರುತ್ತೆ. ಹತ್ತಿರ ಹೋಗಿ ನೋಡಿದಾಗ ಕಾರ್ ನಲ್ಲಿ ಶಾಕಿಂಗ್ಲಿ ಆಗಲೇ ಒಬ್ಬಳು ಹುಡುಗಿಯ ಡೆಡ್ ಬಾಡಿ ಇರುತ್ತೆ. ಇದರರ್ಥ ಆ ಸೈಕೋಪಾತ್ ಆಗಲೇ 2ನೇ ಕೊಲೆಯನ್ನ ಮಾಡಿಬಿಟ್ಟಿರ್ತಾನೆ. ಅರ್ಜುನ್ ಆ ಡೆಡ್ ಬಾಡಿಯನ್ನ ನೋಡ್ತಿರುವಾಗ್ಲೇ ಇದ್ದಕ್ಕಿದ್ದ ಹಾಗೆ ಹಿಂದಿನಿಂದ ಬಂದ ಆ ಕಿಲ್ಲರ್ ಅರ್ಜುನ್ಗೆ ಚಾಕುವಿನಿಂದ ಚುಚ್ಚಿ ಬಿಡ್ತಾನೆ. ಅರ್ಜುನ್ ಆ ಕಿಲ್ಲರ್ ಜೊತೆ ಮತ್ತೆ ಫೈಟ್ ಮಾಡ್ತಾನೆ. ಆದ್ರೆ ಕೊನೆಗೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾನೆ. ತಕ್ಷಣವೇ ಕಿಲ್ಲರ್ ಅರ್ಜುನ್ ಅನ್ನ ಹಾಗೂ ಆ ಹುಡುಗಿಯ ಡೆಡ್ ಬಾಡಿಯನ್ನ ಡಿಕ್ಕಿ ಒಳಗಡೆ ಹಾಕೊಂಡು ಕಾರನ್ನ ಎಲ್ಲಿಗೋ ತೆಗೆದುಕೊಂಡು ಹೊರಡ್ತಾನೆ. ಆದ್ರೆ ಅಷ್ಟರಲ್ಲೇ ಅರ್ಜುನ್ಗೆ ಎಚ್ಚರ ಆಗಿ ಆ ಕಿಲ್ಲರ್ ನನ್ನ ಹೊಡೆದು ಸಾಯಿಸಿ ಬಿಡ್ತಾನೆ. ಮತ್ತೊಂದು ಕಡೆ ಅರ್ಜುನ್ 2 ಕೊಲೆಗಳನ್ನ ಮಾಡಿ ವಿಡಿಯೋವನ್ನ ಆ ವೆಬ್ಸೈಟ್ ಗೆ ಅಪ್ಲೋಡ್ ಮಾಡಿದ್ದ ಅಲ್ವಾ. ಅರ್ಜುನ್ ಅಪ್ಲೋಡ್ ಮಾಡಿದ್ದ ಆ 2 ವಿಡಿಯೋಗಳನ್ನ ನೋಡಿದ ಆ ವೆಬ್ಸೈಟ್ ನ ಅಡ್ಮಿನ್ ಅವನನ್ನ ಸಿಟಿಕೆ ಗ್ರೂಪ್ ಗೆ ಜಾಯಿನ್ ಮಾಡಿಕೊಳ್ತಾನೆ. ಈ ಕಡೆ ಅರ್ಜುನ್ ಹೊಟ್ಟೆಗೆ ತುಂಬಾನೇ ಗಾಯ ಆಗಿದ್ದ ಕಾರಣ ತಕ್ಷಣವೇ ಅವನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಅರ್ಜುನ್ಗೆ ಎಚ್ಚರವಾದಾಗ ತನ್ನನ್ನ ಸಿಟಿಕೆ ಗ್ರೂಪ್ ಗೆ ಆಡ್ ಮಾಡಿಕೊಂಡಿದ್ದಾರೆ ಅಂತ ಮೆಸೇಜ್ ಬಂದಿರುತ್ತೆ. ಜೊತೆಗೆ ಪ್ರತಿ ವರ್ಷ ನಡೆಯುವ ಸಿಟಿಕೆ ಗ್ರೂಪ್ ನ ಆನ್ಯುವಲ್ ಮೀಟಿಂಗ್ ಗೆ ಈ ಅರ್ಜುನ್ಗೆ ಹೇಗೆ ಮತ್ತು ಎಲ್ಲಿಗೆ ಬರಬೇಕು ಅಂತ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿರ್ತಾರೆ. ಆ ಸೈಕೋಪಾತ್ ಗಳ ಮೀಟಿಂಗ್ ಎಲ್ಲಿದೆ ಅಂತ ನೋಡಿದ್ರೆ ಅದು ಅರುಣಾಚಲ್ ಪ್ರದೇಶನ ಒಂದು ದಟ್ಟ ಕಾಡಿನ ಮಧ್ಯೆ ಇರುತ್ತೆ. ಅರ್ಜುನ್ ತಕ್ಷಣವೇ ತನ್ನ ಹೈಯರ್ ಆಫೀಸರ್ ಬಳಿ ಬಂದು ತಾನು ಮಾಡಿರುವ ಪ್ಲಾನ್ ಎಲ್ಲವನ್ನ ಹೇಳ್ತಾನೆ. ಹೈಯರ್ ಆಫೀಸರ್ ಸರಿ ಅಂತ ಪರ್ಮಿಷನ್ ಕೊಡ್ತಾರೆ. ಆದ್ರೆ ಅರುಣಾಚಲ್ ಪ್ರದೇಶ್ಗೆ ಅರ್ಜುನ್ ಜೊತೆ ಮತ್ತೊಬ್ಬ ಲೇಡಿ ಆಫೀಸರ್ ಅನ್ನ ಅಸೈನ್ ಮಾಡ್ತಾರೆ. ಶಾಕಿಂಗ್ಲಿ ಆ ಲೇಡಿ ಆಫೀಸರ್ ಬೇರೆ ಯಾರು ಅಲ್ಲ, ಅದು ಮೃದುಲಾ. ತಾನು ಇಷ್ಟು ದಿನ ಇಷ್ಟಪಟ್ಟಿದ್ದ ಆ ಮೃದುಲಾ ಒಬ್ಬಳು ಪೊಲೀಸ್ ಆಫೀಸರ್ ಅಂತ ಗೊತ್ತಾಗ್ತಿದ್ದ ಹಾಗೆ ಅರ್ಜುನ್ಗೆ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ಹಾಗಾದ್ರೆ ಮೃದುಲಾ ಇಷ್ಟು ದಿನ ತನ್ನನ್ನ ಪ್ರೀತಿ ಮಾಡ್ತಿರುವ ರೀತಿ ನಾಟಕ ಮಾಡ್ತಾ ನನ್ನನ್ನ ಅಬ್ಸರ್ವ್ ಮಾಡ್ತಿದ್ಲು ಅಂತ ಅರ್ಥ ಆಗುತ್ತೆ. ಈಗ ಮೃದುಲಾ, ಅರ್ಜುನ್, ವರ್ಷ ಹಾಗೂ ದಿವಾಕರ್ ಅರುಣಾಚಲ್ ಪ್ರದೇಶ್ಗೆ ಟ್ರೈನ್ ನಲ್ಲಿ ಹೊರಡ್ತಾರೆ. ಈಗ ಅರ್ಜುನ್ ತಾನು ಹಾಕಿಕೊಂಡಿರುವ ಪ್ಲಾನ್ ಅನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ ಸಿಟಿಕೆ ಅವರು ನಡೆಸುವ ಆನ್ಯುವಲ್ ಮೀಟಿಂಗ್ ಗೆ ಅರ್ಜುನ್ ಅನ್ನ ಇನ್ವೈಟ್ ಮಾಡಿದ್ರಲ್ವಾ. ಆ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕಿರ್ತಾರೆ. ಆ ಮೂಲಕ ಅರ್ಜುನ್ ಮೊಬೈಲ್ ಅನ್ನು ಸೇರಿದಂತೆ ಯಾವುದೇ ಎಲೆಕ್ಟ್ರಾನಿಕ್ಸ್ ಐಟಮ್ ಅನ್ನ ಕ್ಯಾರಿ ಮಾಡದೆ ಒಂದು ಜಾಗಕ್ಕೆ ಬರೋದಕ್ಕೆ ಹೇಳಿರ್ತಾರೆ. ಮತ್ತೊಂದು ಕಡೆ ಅರ್ಜುನ್ ಮೃದುಲಾ ತನ್ನ ಬಳಿ ಸುಳ್ಳನ್ನ ಹೇಳಿಬಿಟ್ಲಲ್ಲ ಅಂತ ಆಕೆ ಮೇಲೆ ತುಂಬಾನೇ ಕೋಪ ಮಾಡಿಕೊಂಡಿರ್ತಾನೆ. ಮೀಟಿಂಗ್ ಮುಗಿದ ನಂತರ ಮೃದುಲಾ ಅರ್ಜುನ್ ಬಳಿ ಬಂದು ಸಾರಿ ಕೇಳಿ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಮೃದುಲಾ ಕಳೆದ 4 ವರ್ಷಗಳಿಂದ ಅರ್ಜುನ್ ಅನ್ನ ಫಾಲೋ ಮಾಡ್ತಿರ್ತಾಳೆ. 4 ವರ್ಷಗಳ ಹಿಂದೆ ಮೃದುಲಾ ತನ್ನ ಅಕ್ಕನ ಜೊತೆ ಬೀಚ್ ಬಳಿ ವಾಕಿಂಗ್ ಮಾಡ್ತಿದ್ದಾಗ ಇಬ್ಬರು ಹುಡುಗರು ಬಂದು ಇವರ ಜೊತೆ ಮಿಸ್ಬಿಹೇವ್ ಮಾಡಿರ್ತಾರೆ. ಅಲ್ಲಿದ್ದ ಯಾರೊಬ್ಬರು ಕೂಡ ಇವರ ಸಹಾಯಕ್ಕೆನೆ ಬಂದಿರೋದಿಲ್ಲ. ಆದ್ರೆ ಅದೇ ರಸ್ತೆಯಲ್ಲಿ ಹೋಗ್ತಿದ್ದ ಅರ್ಜುನ್ ತನ್ನ ಕಾರನ್ನ ಸ್ಟಾಪ್ ಮಾಡಿ ಆ ಇಬ್ಬರು ಹುಡುಗರನ್ನ ಹಿಡಿದು ಸರಿಯಾಗಿ ಹೊಡೆದಿರ್ತಾನೆ. ಅಮಾಯಕರ ಸಹಾಯಕ್ಕೆ ಬಂದ ಅರ್ಜುನ್ ಅನ್ನ ನೋಡಿದ ಮೃದುಲಾ ಆವತ್ತೇ ಡಿಸೈಡ್ ಮಾಡಿರ್ತಾಳೆ ಮುಂದೊಂದು ದಿನ ತಾನು ಕೂಡ ಅರ್ಜುನ್ ರೀತಿ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ. ಅಂದುಕೊಂಡಂತೆ ಮೃದುಲಾ ಕಷ್ಟಪಟ್ಟು ಓದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸೇರಿಕೊಳ್ತಾಳೆ. ಮೃದುಲಾ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಅನ್ನ ಪಡೆದುಕೊಳ್ತಿದ್ದಾಗ ಗೆಸ್ಟ್ ಲೆಕ್ಚರ್ ಆಗಿ ಅರ್ಜುನ್ ಅನ್ನೇ ಕರೆಸಿರ್ತಾರೆ. ಮೊದಲೇ ಅರ್ಜುನ್ ಅನ್ನ ನೋಡಿ ಇಷ್ಟಪಟ್ಟಿದ್ದ ಮೃದುಲಾ ಈಗ ಮತ್ತಷ್ಟು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಟ್ರೈನಿಂಗ್ ಮುಗಿಸಿಕೊಂಡು ತಾನು ಡಿಪಾರ್ಟ್ಮೆಂಟ್ ಗೆ ಸೇರಿದ ನಂತರ ಅರ್ಜುನ್ಗೆ ಪ್ರಪೋಸ್ ಮಾಡಿ ಮದುವೆ ಆಗ್ಬೇಕು ಅಂತ ಅಂದುಕೊಂಡಿರ್ತಾಳೆ. ಆದ್ರೆ ಅರ್ಜುನ್ ಮಾತ್ರ ಡಿಪಾರ್ಟ್ಮೆಂಟ್ ನಲ್ಲಿರುವ ಯಾವ ಹುಡುಗಿಯನ್ನ ಕೂಡ ಮದುವೆ ಆಗೋದಿಲ್ಲ ಅಂತ ಹೇಳಿಬಿಟ್ಟಿರ್ತಾನೆ. ಇದೇ ಕಾರಣಕ್ಕೇನೆ ಮೃದುಲಾ ತನ್ನ ಐಡೆಂಟಿಟಿಯನ್ನ ಮುಚ್ಚಿಟ್ಟು ಅರ್ಜುನ್ ತಂದೆ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ನಲ್ಲಿ ತನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಹೇಳಿಕೊಂಡು
ಕರೆದುಕೊಂಡು ಬಂದು ಅರ್ಜುನ್ ಅನ್ನ ಮೀಟ್ ಮಾಡಿರ್ತಾಳೆ. ಈಗ ಮೃದುಲಾ ನಿಜವಾಗಿಯೂ ತನ್ನನ್ನ ಇಷ್ಟಪಡ್ತಿದ್ಲು ಅಂತ ಅರ್ಜುನ್ಗೆ ಅರ್ಥ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಅದೇ ದಿನ ರಾತ್ರಿ ಸಿಟಿಕೆ ಗ್ರೂಪ್ ನವರು ಹೇಳಿರುವ ಆ ಜಾಗಕ್ಕೆ ಅರ್ಜುನ್ ಬಂದು ವೇಟ್ ಮಾಡ್ತಿರ್ತಾನೆ. ಮತ್ತೊಂದು ಕಡೆ ದೂರದಲ್ಲಿ ಬಚ್ಚಿಟ್ಟುಕೊಂಡು ಮೃದುಲಾ, ವರ್ಷ ಹಾಗೂ ದಿವಾಕರ್ ಅಬ್ಸರ್ವ್ ಮಾಡ್ತಿರ್ತಾರೆ. ಸ್ವಲ್ಪ ಸಮಯದ ನಂತರ ಅರ್ಜುನ್ ನಿಂತಿದ್ದ ಜಾಗದ ಬಳಿಗೆ ಒಟ್ಟು 3 ಕಾರ್ ಬರುತ್ತೆ. ಇದನ್ನು ನೋಡಿದ ಈ ಮೂವರಿಗೂ ಆಶ್ಚರ್ಯ ಆಗುತ್ತೆ. ಅರ್ಜುನ್ ಯಾವ ಕಾರಿಗೆ ಹತ್ತಿಕೊಳ್ತಿದ್ದಾನೆ ಅಂತ ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಯಾವ ಕಾರ್ ಹತ್ಕೊಂಡ ಅಂತಾನೆ ಗೊತ್ತಾಗೋದಿಲ್ಲ. ತಕ್ಷಣವೇ ಮೂವರು ಒಂದೊಂದು ಕಾರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ 3 ಕಾರ್ಗಳು ಕೂಡ ಕಾಡಿನ ಒಳಗಡೆ ಬಂದು ಒಂದೊಂದು ಡೈರೆಕ್ಷನ್ ಗೆ ಹೋಗಿಬಿಡುತ್ತೆ. ಈಗ ವರ್ಷ, ಮೃದುಲಾ ಹಾಗೂ ದಿವಾಕರ್ ವೈರ್ಲೆಸ್ ಕನೆಕ್ಷನ್ ನಲ್ಲಿ ಏನಾಗ್ತಿದೆ ಅಂತ ಒಬ್ಬರಿಗೊಬ್ಬರು ಅಪ್ಡೇಟ್ ಕೊಡ್ತಿರ್ತಾರೆ. ನಂತರ ಹತ್ತಿರ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆ ಯಾವ ಕಾರ್ನಲ್ಲೂ ಕೂಡ ಅರ್ಜುನ್ ಇರೋದೇ ಇಲ್ಲ. ಸ್ನೇಹಿತರೆ, ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ ಅರ್ಜುನ್ ಆ ಯಾವ ಕಾರ್ನಲ್ಲೂ ಕೂಡ ಹತ್ತೇ ಇರೋದಿಲ್ಲ. ಆ ಕಾರ್ ಬಂದು ಅರ್ಜುನ ಮುಂದೆ ಸ್ಟಾಪ್ ಮಾಡಿ ನಂತರ ಅಲ್ಲಿಂದ ಹೊರಟು ಹೋಗಿರುತ್ತವೆ. ಅದೇ ಸಮಯಕ್ಕೆ ಹಿಂದಿನಿಂದ ಬಂದ ಸಿಟಿಕೆ ಗ್ರೂಪ್ ನವರು ಅರ್ಜುನ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಅವನನ್ನ ಹಿಂದಿನ ದಾರಿಯಿಂದ ಕರೆದುಕೊಂಡು ಹೋಗಿರ್ತಾರೆ. ಸ್ನೇಹಿತರೆ, ಈಗ ನಾವು ಆ ಸಿಟಿಕೆ ಗ್ರೂಪ್ ಅನ್ನ ರನ್ ಮಾಡ್ತಿರುವ ಅಡ್ಮಿನ್ ಅನ್ನ ನೋಡ್ತೀವಿ. ಅಡ್ಮಿನ್ ಅರ್ಜುನ್ ಅನ್ನ ಒಂದು ಹಳೆಯ ಹಾಗೂ ಪಾಳು ಬಿದ್ದಿದ್ದ ಬಿಲ್ಡಿಂಗ್ ನ ಒಳಗಡೆ ಕರೆದುಕೊಂಡು ಹೋಗ್ತಾನೆ. ಮತ್ತೊಂದು ಕಡೆ ಮೃದುಲಾ ಲೋಕಲ್ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಆ 3 ಜಾಗಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಫೋರ್ಸ್ ಅನ್ನ ಕರೆದುಕೊಂಡು ಬರ್ತಾಳೆ. ಈ ಕಡೆ ಅರ್ಜುನ್ ಅನ್ನು ಸೇರಿ ಆ ದಿನ ಸಿಟಿಕೆ ಗ್ರೂಪ್ ಗೆ 5 ಜನ ಹೊಸದಾಗಿ ಜಾಯಿನ್ ಆಗಿರ್ತಾರೆ. ಆ ಸಿಟಿಕೆ ಅಡ್ಮಿನ್ ಮೀಟಿಂಗ್ ಅಂತ ಬಂದಿದ್ದ ಎಲ್ಲ ಸೈಕೋಪಾತ್ ಗಳನ್ನ ಒಂದು ಕಡೆ ಸೇರಿಸಿ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾನೆ. ಆತ ವಿಚಿತ್ರವಾಗಿ ನಗುತ್ತಾ, ಈ ಜಗತ್ತಲ್ಲಿ ನಮ್ಗೆ ಖುಷಿ ಪಡುವ ವಿಚಾರವನ್ನ ಮಾಡಬೇಡ ಅಂತ ಯಾರು ಕೂಡ ತಡೆಯೋದಕ್ಕೆ ಹಕ್ಕಿಲ್ಲ. ನಮ್ಮೆಲ್ಲರಿಗೂ ಫ್ರೀಡಮ್ ಬೇಕು. ಅದಕ್ಕೆ ಅಂತಾನೆ ನಾನು ಈ ಸಿಟಿಕೆ ಗ್ರೂಪ್ ಅನ್ನ ಸ್ಟಾರ್ಟ್ ಮಾಡಿರೋದು. ಇಲ್ಲಿ ನಮಗೆ ಯಾವುದೇ ರೂಲ್ಸ್ ಕಾನೂನು ಆಗ್ಲಿ ಇರೋದಿಲ್ಲ. ನಮ್ಗೆ ಹೇಗ್ ಬೇಕೋ ಹಾಗಿರ್ಬೋದು ಅಂತ ಹೇಳ್ತಾ ಅಲ್ಲಿದ್ದ ಎಲ್ಲರನ್ನ ಎಂಟರ್ಟೈನ್ ಮಾಡೋದಕ್ಕೆ ಅಂತ ಈಗಾಗಲೇ ಅಲ್ಲಿ ಕಟ್ಟಿ ಹಾಕಿದ್ದ ಒಬ್ಬಳು ಹುಡುಗಿಯ ಕೈಕಾಲನ್ನ ಕತ್ತರಿಸಿ ತುಂಬಾನೇ ಭೀಕರವಾಗಿ ಸಾಯಿಸಿ ಬಿಡುತ್ತಾನೆ. ಆಕೆ ಒದ್ದಾಡಿ ಸಾಯ್ತಿದ್ರೆ ಅಲ್ಲಿ ಸೇರಿದ್ದ ಎಲ್ಲ ಸೈಕೋಪಾತ್ಗಳು ತುಂಬಾನೇ ಖುಷಿ ಪಡ್ತಾರೆ. ಇದಾದ ನಂತರ ಎಲ್ಲ ಸೈಕೋಪಾತ್ಗಳು ಕುಡಿತಾ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾರೆ. ತಕ್ಷಣವೇ ಅರ್ಜುನ್ ಅದೇ ಚಾನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಆ ಬಿಲ್ಡಿಂಗ್ ನ ಒಳಗಡೆ ಏನೇನಿದೆ ಅಂತ ನೋಡ್ತಾನೆ. ಆ ಬಿಲ್ಡಿಂಗ್ ನ ಒಳಗಡೆ ಆ ಸೈಕೋಪಾತ್ಗಳು ಈಗಾಗಲೇ ಸಾಕಷ್ಟು ಜನ ವಿಕ್ಟಿಮ್ ಗಳನ್ನ ಕ್ಯಾಪ್ಚರ್ ಮಾಡಿಟ್ಟಿರ್ತಾರೆ. ಹಾಗೂ ಅಲ್ಲೇ ಪಕ್ಕದಲ್ಲಿದ್ದ ಒಂದು ರೂಮ್ ನ ಒಳಗಡೆ ಮನುಷ್ಯನ ದೇಹದ ಭಾಗಗಳನ್ನ ಸ್ಟೋರ್ ಮಾಡಿರ್ತಾರೆ. ಹಾಗೂ ಆ ಸಿಟಿಕೆ ಅಡ್ಮಿನ್ ವೆಬ್ಸೈಟ್ ಅನ್ನ ರನ್ ಮಾಡ್ತಿರುವ ಕಂಪ್ಯೂಟರ್ ಸೆಟಪ್ ಕೂಡ ಅಲ್ಲೇ ಇರುತ್ತೆ. ತಕ್ಷಣವೇ ಅರ್ಜುನ್ ಹೊರಗಡೆ ನಿಲ್ಲಿಸಿದ್ದ ಕಾರ್ನ ಬಳಿ ಬಂದು ಅದರ ಒಳಗಡೆ ಇದ್ದ FM ರೇಡಿಯೋದ ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ತೆಗೆದುಕೊಳ್ತಾನೆ. ನಂತರ ಏನೋ ಜುಗಾಡ್ ಮಾಡಿ ತನ್ನ ಟೀಮ್ ನವರಿಗೆ ತಾನು ಇಲ್ಲಿದ್ದೀನಿ ಅಂತ ಲೊಕೇಶನ್ ಹೋಗುವ ಹಾಗೆ ಸಿಗ್ನಲ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾನೆ. ಮತ್ತೊಂದು ಕಡೆ ಮೃದುಲಾ, ವರ್ಷ ಹಾಗೂ ದಿವಾಕರ್ ಅವರು ಹೋಗಿದ್ದ ಒಂದೊಂದು ಜಾಗಕ್ಕೆ ಪೊಲೀಸರನ್ನ ಕರೆದುಕೊಂಡು ಹೋಗಿ ರೈಡ್ ಮಾಡಿಸ್ತಾರೆ. ಆದ್ರೆ ಅಲ್ಲೆಲ್ಲೂ ಕೂಡ ಅರ್ಜುನ್ ಇವರಿಗೆ ಸಿಗೋದೇ ಇಲ್ಲ. ಆದ್ರೆ ಒಂದು ಬಿಲ್ಡಿಂಗ್ ನ ಒಳಗಡೆ ಇದ್ದ ಈ ಸಿಟಿಕೆ ಗ್ರೂಪ್ ನ ಮೆಂಬರ್ ಗಳು ದಿವಾಕರ್ ನನ್ನ ಕಿಡ್ನಾಪ್ ಮಾಡಿಬಿಡ್ತಾರೆ. ಈ ಕಡೆ ಆ ಸಿಟಿಕೆ ಅಡ್ಮಿನ್ ಗೆ ಯಾರೋ ಕಾರ್ ನ ಒಳಗಡೆ ಇದ್ದ ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ಹೊರಗಡೆ ತೆಗೆದಿದ್ರು ಅಂತ ಗೊತ್ತಾಗಿ ಬಿಡುತ್ತೆ. ತಕ್ಷಣವೇ ಆತ ಅರ್ಜುನ್ ಅನ್ನು ಸೇರಿ ಆ ದಿನ ಜಾಯಿನ್ ಆಗಿದ್ದ 5 ಹೊಸ ಮೆಂಬರ್ ಗಳನ್ನ ಸ್ಟೇಜ್ ಮೇಲೆ ಕರೆಸ್ತಾನೆ. ಇಷ್ಟು ವರ್ಷಗಳಿಂದ ನಾವು ಆನ್ಯುವಲ್ ಮೀಟಿಂಗ್ ಅನ್ನ ಮಾಡ್ತಿದ್ದೀವಿ, ಆದ್ರೆ ಯಾವತ್ತೂ ಕೂಡ ನಮ್ಗೆ ಈ ರೀತಿ ಆಗಿರ್ಲಿಲ್ಲ. ಇವತ್ತು ಜಾಯಿನ್ ಆಗಿರುವ 5 ಜನಗಳಲ್ಲಿ ಯಾರೋ ಒಬ್ಬ ಪೊಲೀಸ್ ಇದ್ದಾನೆ. ಅದ್ಯಾರು ಅಂತ ನಾನು ಆಮೇಲೆ ಕಂಡುಹಿಡಿತೀನಿ. ಆದ್ರೆ ಈಗ 5 ಜನ ಫೈಟ್ ಮಾಡಿ ನಿಮ್ಮಲ್ಲಿ ಯಾರೋ ಬದುಕುಳಿತಾರೋ ಅವರನ್ನೇ ಸಿಟಿಕೆ ಗ್ರೂಪ್ ಗೆ ಆಡ್ ಮಾಡಿಕೊಳ್ತೀನಿ ಅಂತ ಹೇಳ್ತಾನೆ. ಅರ್ಜುನ್ ಒಬ್ಬೊಬ್ಬರನ್ನಾಗಿ ಎಲ್ಲರನ್ನ ಹೊಡೆದು ಸಾಯಿಸಿ ಬಿಡ್ತಾನೆ. ಅಷ್ಟರಲ್ಲೇ ಈ ಗ್ರೂಪ್ ನವರು ದಿವಾಕರ್ನನ್ನ ಕಿಡ್ನಾಪ್ ಮಾಡಿದ್ರಲ್ವಾ, ಅವನನ್ನ ಅಲ್ಲಿಗೆ ಎಳೆದುಕೊಂಡು ಬರ್ತಾರೆ. ಈಗ ಅಡ್ಮಿನ್ ದಿವಾಕರ್ನನ್ನ ಹೊಡೆದು ಸಾಯಿಸುವಂತ ಅರ್ಜುನ್ಗೆ ಆರ್ಡರ್ ಮಾಡ್ತಾನೆ. ಅರ್ಜುನ್ ಅವನಿಗೆ ಹೊಡೆಯುವ ರೀತಿ ನಾಟಕ ಮಾಡ್ತಾ ಇಲ್ಲಿರುವ ವಿಕ್ಟಿಮ್ ಗಳನ್ನ ಕಾಪಾಡಿ ಇಲ್ಲಿಂದ ಕರೆದುಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅಷ್ಟರಲ್ಲೇ ಸಿಟಿಕೆ ಅಡ್ಮಿನ್ ಅಲ್ಲಿಗೆ ಬಂದು ಆ ಫೈಟ್ ಅನ್ನ ಸ್ಟಾಪ್ ಮಾಡ್ತಾನೆ. ನೀನು ಪೊಲೀಸ್ ಅಲ್ಲ ಅಂತ ಕನ್ಫರ್ಮ್ ಆಯ್ತು ಅಂತ ಹೇಳ್ತಾ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ತೋರಿಸ್ತಾನೆ. ಸ್ನೇಹಿತರೆ, ಮೊದಲೇ ಐಡಿಯಾ ಮಾಡಿದ ಅರ್ಜುನ್ ಅಲ್ಲೇ ಬಿದ್ದಿದ್ದ ಸೈಕೋಪಾತ್ ಬಳಿ ಆ FM ರೇಡಿಯೋದ ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ಬಿಸಾಕಿರ್ತಾನೆ. ಈ ಕಡೆ ಮೃದುಲಾ ಅರ್ಜುನ್ ಅನ್ನ ಹುಡುಕ್ತಾ ಕಾಡಿನ ಒಳಗಡೆ ಬರ್ತಿದ್ಲಲ್ವಾ, ಆಕೆ ಬಳಿದ ವಾಕಿ ಟಾಕಿಗೆ ಇದ್ದಕ್ಕಿದ್ದ ಹಾಗೆ ಫ್ರೀಕ್ವೆನ್ಸಿ ಸಿಗೋದಕ್ಕೆ ಶುರುವಾಗುತ್ತೆ. ತಕ್ಷಣವೇ ವರ್ಷ ಹಾಗೂ ಮೃದುಲಾ ಫ್ರೀಕ್ವೆನ್ಸಿ ಬರ್ತಿದ್ದ ಆ ದಿಕ್ಕಿನ ಕಡೆಗೆ ಬರ್ತಾರೆ. ಈ ಕಡೆ ಅಡ್ಮಿನ್ ಒಂದು ಚಿಕ್ಕ ಮಗುವನ್ನ ಈ ಬಾರಿ ಕೊಲೆ ಮಾಡಿ ಎಲ್ಲರಿಗೆ ಎಂಟರ್ಟೈನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆಗ ಅಲ್ಲಿದ್ದ ಸೈಕೋಪಾತ್ಗಳು ನಾನು ಆ ಮಗುವನ್ನ ಸಾಯಿಸ್ತೀನಿ ಅಂತ ಕೂಗಾಡೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಅಲ್ಲಿದ್ದ ಒಬ್ಬ ಸೈಕೋಪಾತ್ಗೆ ಆ ಮಗುವನ್ನ ತುಂಡು ತುಂಡಾಗಿ ಕತ್ತರಿಸುವಂತ ಅಡ್ಮಿನ್ ಹೇಳ್ತಾನೆ. ಆ ಸೈಕೋಪಾತ್ ಇನ್ನೇನು ಆ ಮಗುವನ್ನ ಸಾಯಿಸಿ ಬಿಡಬೇಕು ಅನ್ನುವಷ್ಟರಲ್ಲಿ ಸ್ಟೇಜ್ ಮೇಲೆ ಅರ್ಜುನ್ ಬರ್ತಾನೆ. ಆ ಚಿಕ್ಕ ಮಗುವನ್ನ ಕೂಡ ಸಾಯಿಸಬೇಕು ಅಂದುಕೊಳ್ತಿರುವ ಇವರೆಲ್ಲ ಎಂತ ಸೈಕೋಪಾತ್ಗಳು ಇರಬೇಕು ಅಂತ ಕೋಪದಲ್ಲಿ ಅವನನ್ನೇ ಕತ್ತರಿಸಿ ಸಾಯಿಸಿ ಬಿಡ್ತಾನೆ. ಈಗ ಆ ಸಿಟಿಕೆ ಅಡ್ಮಿನ್
ಅಡ್ಮಿನ್ಗೆ ಅರ್ಥ ಆಗುತ್ತೆ ಈ ಅರ್ಜುನ್ ನಿಜವಾದ ಪೊಲೀಸ್ ಅಂತ. ಸ್ನೇಹಿತರೆ ಇಲ್ಲಿಂದ ಚಿತ್ರದಲ್ಲಿ ಸುಮಾರು 10 ನಿಮಿಷಗಳ ಕಾಲ ತುಂಬಾನೇ ಬ್ರೂಟಲ್ ಆದ ಫೈಟ್ ನಡೆಯುತ್ತೆ. ಅರ್ಜುನ್ ಆ ಸೈಕೋಪಾತ್ ಗಳನ್ನ ಒಬ್ಬೊಬ್ಬರನ್ನಾಗಿ ಸಾಯಿಸೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದು ಕಡೆ ಮೃದುಲಾ ಬಳಿ ಅರ್ಜುನ್ ಸಾಕಿದ್ದ ಆ ಹದ್ದು ಬರುತ್ತೆ. ಸ್ನೇಹಿತರೆ ಆಕ್ಚುಲಿ ಅರ್ಜುನ್ ಬಿಲ್ಡಿಂಗ್ ನಿಂದ ಹೊರಗಡೆ ಬಂದಿದ್ದಾಗ ಹದ್ದಿನ ರೆಕ್ಕೆಗೆ ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ಕಟ್ಟಿರ್ತಾನೆ. ಆ ಮೂಲಕ ಆ ಹದ್ದು ಮೃದುಲಾಗೆ ಅರ್ಜುನ್ ಎಲ್ಲಿದ್ದಾನೆ ಅಂತ ಇನ್ಫಾರ್ಮೇಶನ್ ಕೊಡುತ್ತೆ. ಈ ಕಡೆ ಅರ್ಜುನ್ ಅಲ್ಲಿದ್ದ ಎಲ್ಲ ಸೈಕೋಪಾತ್ ಗಳ ಜೊತೆ ಫೈಟ್ ಮಾಡ್ತಿದ್ರೆ ದಿವಾಕರ್ ಅಲ್ಲಿದ್ದ ಎಲ್ಲ ವಿಕ್ಟಿಮ್ಸ್ ಗಳನ್ನ ಕರೆದುಕೊಂಡು ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಮೇನ್ ಡೋರ್ ಬಳಿ ಬಂದು ಎಲ್ಲರನ್ನ ಹೊರಗಡೆ ಕಳಿಸ್ಬೇಕು ಅನ್ನೋಷ್ಟರಲ್ಲಿ ಅರ್ಜುನ್ಗೆ ತುಂಬಾನೇ ಟಯರ್ಡ್ ಆಗಿದ್ದ ಕಾರಣ ಈ ಬಾರಿ ಎಲ್ಲ ಸೈಕೋಪಾತ್ ಗಳು ಸೇರಿ ಅವನಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆ ಗ್ರೂಪ್ ನ ಅಡ್ಮಿನ್ ಇನ್ನೇನು ಅರ್ಜುನ್ ಅನ್ನ ಚುಚ್ಚಿ ಸಾಯಿಸಿ ಬಿಡ್ತಾನೆ ಅನ್ನೋಷ್ಟರಲ್ಲಿ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಈಗ ಅರ್ಜುನ್ ಅನ್ನ ಕಾಪಾಡೋದಕ್ಕೆ ಹಿಟ್ ಪಾರ್ಟ್ 2 ನ ಹೀರೋ ಆಗಿರುವ ಕೃಷ್ಣದೇವ್ ಅಲ್ಲಿಗೆ ಬಂದಿರ್ತಾನೆ. ಈಗ ಅರ್ಜುನ್ ಹಾಗೂ ಕೃಷ್ಣ ಇಬ್ಬರು ಸೇರಿ ಅಲ್ಲಿದ್ದ ಸೈಕೋಪಾತ್ ಗಳಿಗೆ ಸರಿಯಾಗಿ ಹೊಡೆದು ಒಬ್ಬೊಬ್ಬರನ್ನೇ ಸಾಯಿಸೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದ್ ಕಡೆ ಅರ್ಜುನ್ ಸಾಕಿದ್ದ ಆ ಹದ್ದನ್ನ ಫಾಲೋ ಮಾಡ್ತಾ ವರ್ಷ ಹಾಗೂ ಮೃದುಲಾ ಕೂಡ ಅಲ್ಲಿಗೆ ಬರ್ತಾರೆ. ಹೀಗೆ ಸುಮಾರು ಅಲ್ಲಿ ಮೀಟಿಂಗ್ ಅಂತ ಬಂದಿದ್ದ 150 ಸೈಕೋಪಾತ್ ಗಳನ್ನ ಕೊಲೆ ಮಾಡಿದ ನಂತರ ಅಸಿಟಿಕೆ ಗ್ರೂಪ್ ಅನ್ನ ರನ್ ಮಾಡ್ತಿದ್ದ ಅಡ್ಮಿನ್ ಅನ್ನ ಕೂಡ ಹೊಡೆದು ಸಾಯಿಸಿ ಬಿಡ್ತಾರೆ. ಈಗ ಅಸಿಟಿಕೆ ಗ್ರೂಪ್ ನಲ್ಲಿದ್ದ ಎಲ್ಲ ಸೈಕೋಪಾತ್ ಗಳೇನೋ ಸತ್ತು ಹೋದ್ರು, ಆದ್ರೆ ಆರ್ಗನ್ಸ್ ಗಳನ್ನ ಅವರು ಏನ್ ಮಾಡ್ತಿದ್ರು ಅಂತ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ತುಂಬಾನೇ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಆ ಸೈಕೋಪಾತ್ ಗಳೆಲ್ಲ ಸೇರಿ ಆ ಹಾರ್ಮೋನಲ್ ಆರ್ಗನ್ ಗಳನ್ನ ಸ್ವೀಡನ್ ನ ಒಂದು ಮೆಡಿಕಲ್ ಕಂಪನಿಗೆ ಸೇಲ್ ಮಾಡ್ತಿರ್ತಾರೆ. ಈ ಸಿಟಿಕೆ ಗ್ರೂಪ್ ಹಾಗೂ ಆ ಮೆಡಿಕಲ್ ಕಂಪನಿಯ ಮಧ್ಯ ಸ್ಯಾಮ್ಯುಲ್ ಎಂಬ ಒಬ್ಬ ಮಿಡಲ್ ಮ್ಯಾನ್ ಇರ್ತಾನೆ. ಹಾಗೂ ಆ ಸ್ಯಾಮ್ಯುಲ್ ಬಳಿ ಕೂಡ ಒಂದು ದೊಡ್ಡ ಫಾರ್ಮಾಸ್ಯೂಟಿಕಲ್ ಕಂಪನಿ ಇರುತ್ತೆ. ಸ್ನೇಹಿತರೆ ಆ ಸೈಕೋಪಾತ್ ಗಳು ವಿಕ್ಟಿಮ್ ಗಳನ್ನ ಕೊಲೆ ಮಾಡಿದ ನಂತರ ಹಾರ್ಮೋನಲ್ ಆರ್ಗನ್ಸ್ ಗಳನ್ನ ತೆಗೆದುಕೊಳ್ತಿದ್ರಲ್ವಾ, ಆ ಎಲ್ಲ ಆರ್ಗನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಒಂದು ಸಿರಮ್ ಅನ್ನ ರೆಡಿ ಮಾಡ್ತಿರ್ತಾರೆ. ಆ ಸಿರಮ್ ಅನ್ನ ಯೂಸ್ ಮಾಡ್ಕೊಂಡು ತುಂಬಾ ಹೊತ್ತು ಇಂಟಿಮೇಟ್ ಆಗೋದಕ್ಕೆ ಶಕ್ತಿ ಬರುವ ಹಾಗೆ ಒಂದು ಡ್ರಗ್ ಅನ್ನ ರೆಡಿ ಮಾಡ್ತಿರ್ತಾರೆ. ಆ ರೀತಿಯ ಡ್ರಗ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಹೊರಗಿನ ದೇಶಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕೊಡೋದಕ್ಕೂ ಕೂಡ ರೆಡಿ ಇರ್ತಾರೆ. ಹೀಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ಇವರಿಗೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗಿರುತ್ತೆ. ಅದೇನಂದ್ರೆ ಆ ಸೈಕೋಪಾತ್ ಗಳೆಲ್ಲ ಸೇರಿ ಒಬ್ಬಳು ಹುಡುಗಿಯನ್ನ ತುಂಬಾನೇ ಭೀಕರವಾಗಿ ಸಾಯಿಸಿದ್ರಲ್ವಾ, ಆ ಹುಡುಗಿನೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಧನ್ಯ ಆ ಸ್ಯಾಮ್ಯುಲ್ ಹಾಗೂ ಸಿಟಿಕೆ ಗ್ರೂಪ್ ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗ್ಲೇ ಅವಳನ್ನ ಹಿಡಿದುಕೊಂಡು ಹೋಗಿರ್ತಾರೆ. ಇದರರ್ಥ ತನ್ನ ಕಣ್ಣ ಮುಂದೆ ಅಷ್ಟೊಂದು ಭೀಕರವಾಗಿ ಸತ್ತ ಆ ಹುಡುಗಿನೇ ಆಫೀಸರ್ ಧನ್ಯ ಅಂತ ಗೊತ್ತಾಗಿ ಅರ್ಜುನ್ಗೆ ತುಂಬಾನೇ ಬೇಜಾರಾಗುತ್ತೆ. ಆಕೆಯ ಬಲಿದಾನ ವ್ಯರ್ಥ ಆಗಬಾರ್ದು ಅಂತ ಈ ಎಲ್ಲ ಇನ್ವೆಸ್ಟಿಗೇಷನ್ ನ ಕ್ರೆಡಿಟ್ ಆಕೆಗೆ ಹೋಗುವ ಹಾಗೆ ಮಾಡ್ತಾರೆ. ಹಾಗೂ ಧನ್ಯಾಳ ತಂದೆ ತಾಯಿಗೆ ಆಕೆಯ ಪರವಾಗಿ ಬೋಸ್ ಬ್ರೇವರಿ ಅವಾರ್ಡ್ ಕೂಡ ಸಿಗುವ ಹಾಗೆ ಮಾಡ್ತಾರೆ. ಸ್ನೇಹಿತರೆ ಇದೇ ಸೀನ್ ಅನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದು. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಈಗ ಅರ್ಜುನ್ ಜೈಲಿನಲ್ಲಿ ಒಬ್ಬ ಕೈದಿಗೆ ಈ ಎಲ್ಲ ಸ್ಟೋರಿಯನ್ನ ಹೇಳ್ತಿದ್ದ ಅಲ್ವಾ, ಆ ಕೈದಿ ಬೇರೆ ಯಾರು ಅಲ್ಲ, ಇಷ್ಟು ದಿನ ಪೊಲೀಸರು ಹಾಗೂ ಅರ್ಜುನ್ ಹುಡುಕ್ತಾ ಇದ್ದ ಆ ಸ್ಯಾಮ್ಯುಲ್. ಅರ್ಜುನ್ ಇವನನ್ನ ಜೈಲಿನಲ್ಲಿ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿನೇ ಆಫೀಸರ್ ಕೃಷ್ಣದೇವ್ನ ಸಹಾಯದಿಂದ ಈ ಜೈಲಿನ ಒಳಗಡೆ ಬಂದಿರ್ತಾನೆ. ಸ್ನೇಹಿತರೆ ಈ ಸ್ಯಾಮ್ಯುಲ್ ಹೊರಗಡೆ ಇದ್ರೆ ತಾನು ಬದುಕೋದಿಲ್ಲ ಅಂತ ಗೊತ್ತಾಗಿ ಜೈಲಿನ ಒಳಗಡೆ ಕುತ್ಕೊಂಡೆ ಎಲ್ಲ ಬಿಸ್ನೆಸ್ ಅನ್ನ ರನ್ ಮಾಡ್ತಿರ್ತಾನೆ. ಅರ್ಜುನ್ ಸ್ಯಾಮ್ಯುಲ್ ತನಗೆ ಚಿತ್ರದ ಶುರುವಿನಲ್ಲಿ ಕೊಟ್ಟಿದ್ದ ಅದೇ ಚಾಕುವಿನಿಂದ ಅವನ ಕತ್ತನ್ನ ಕೊಯ್ದು ಸಾಯಿಸಿ ಬಿಡ್ತಾನೆ. ಇದಾಗಿ ಕೆಲವು ದಿನಗಳ ನಂತರ ಅರ್ಜುನ್ ವಿರುದ್ಧ ಯಾವುದೇ ಸಾಕ್ಷಿಗಳು ಇಲ್ಲ ಅಂತ ಅವನನ್ನ ಜೈಲಿನಿಂದ ಬಿಡುಗಡೆ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಎಂಡ್ ಸೀನ್ ನಲ್ಲಿ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಹಿಟ್ ದ 4th ಕೇಸ್ಗೆ ಪೊಲೀಸ್ ಆಫೀಸರ್ ವೀರಪ್ಪನ್ ಅಲಿಯಾಸ್ ಕಾರ್ತಿಕ್ ಅವರ ಇಂಟ್ರಡಕ್ಷನ್ ಆಗುತ್ತೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.